ಶುಭೋದಯಗಳು ವಿದ್ಯಾರ್ಥಿಗಳೇ. ಕನ್ನಡ ತರಗತಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡರ ಆನೆ ದೀರ್ಘಗದ್ಯ ಅದರ 4 ಅಧ್ಯಾಯಗಳನ್ನು ನೋಡಿದ್ವಿ ಅವಧಿಯವರೆಗೆ. ಇವತ್ತು 5ನೆಯ ಮತ್ತು 6ನೆಯ ಅಧ್ಯಾಯಕ್ಕೆ ಬರೋಣ. ಅದಕ್ಕೂ ಪೂರ್ವದಲ್ಲಿ ನೆನಪಿದೆಯಾ ನಾನು ಹೇಳಿದಂತಹದ್ದು ದಿನಕ್ಕೊಂದು ಜೋಕ್. ಇವತ್ತು ನಾನು ಪ್ರಾರಂಭ ಮಾಡ್ತೇನೆ, ನಂತರದಲ್ಲಿ ನೀವು ಕಳಿಸ್ತಾ ಹೋಗಿ ಆ ಮೂಲಕ ನಿಮ್ಮದೇ ಆದಂತಹ ಒಂದು ಜೋಕನ್ನು ನಾನಲ್ಲಿ ಹೇಳ್ತಾ ಹೋಗ್ತೇನೆ. ನಿಮ್ಮದು ಯಾವುದೋ ಪದ ಇದ್ದರೆ ನನ್ನಲ್ಲಿ ಕೆಲವೊಂದು ಸಂಗ್ರಹ ಇರ್ತದೆ, ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಪ್ರಾರಂಭದಲ್ಲಿ ಬುದ್ಧಿವಂತಿಕೆಯ ಬಗ್ಗೆ ಒಂದು ಮಾತಿದೆ, ಅದನ್ನು ಹೇಳ್ತೇನೆ. ಸಮಾಜದಲ್ಲಿ ಈ ಬುದ್ಧಿವಂತಿಕೆ ಅನ್ನುವಂತಹದ್ದಕ್ಕೆ ಕೆಟ್ಟ ಅರ್ಥ ಕೊಟ್ಟಿದ್ದಾರೆ. ಏನು ಬುದ್ಧಿವಂತಿಕೆ ಅಂತಂದ್ರೆ ಯಾವುದೊಂದು ಪುಸ್ತಕ ಓದ್ಕೊಂಡು ಪರೀಕ್ಷೆ ಬರೆಯೋದು, ಆ ಪರೀಕ್ಷೆಯಲ್ಲಿ ಟಾಪ್ ಮಾಡಿದ್ರೆ ಬುದ್ಧಿವಂತಿಕೆ. ಇನ್ಯಾವುದೋ ಕೋರ್ಸ್ ಮುಗಿಸಿದ್ರೆ ಆ ಕೋರ್ಸಲ್ಲಿ ಎಲ್ಲರಿಗಿಂತ ಒಳ್ಳೆ ಅಂಕ ತೆಗೆದುಕೊಂಡ್ರೆ ಇನ್ನೇನು, ಇದೇ ಇಷ್ಟಕ್ಕೆ ಬುದ್ಧಿವಂತಿಕೆ ಸೀಮಿತವಾಗಿದೆ. ಇದು ಒಂದೇ ಬುದ್ಧಿವಂತಿಕೆ ಅಲ್ಲ, ಇದು ಹೌದು, ಇದು ಬರೀ ವಿಷಯವನ್ನ ಕಲಿಯುವ ಸಾಮರ್ಥ್ಯ ಅಷ್ಟೇ. ಅದರಲ್ಲಿ ಸ್ವಂತಿಕೆ ಬಳಸ್ತಾರಲ್ಲ, ಕಲಿಬೇಕು, ಕಲಿಯುವ ಜೊತೆಗೆ ಸ್ವಂತಿಕೆ ಬಳಸ್ತಾರಲ್ಲ, ಸ್ವಂತಿಕೆ ಬಳಸುವಂತಹ ಒಂದು ವಿಚಾರವನ್ನೇ ಬುದ್ಧಿವಂತಿಕೆ ಅಂತ ಕರೀತಾರೆ. ಅದರದ್ದು ಒಂದು ಘಟನೆ. ಒಬ್ಬ ವ್ಯಕ್ತಿ ಒಂದು ಹಳ್ಳಿಗೆ ಹೋದ ನಂತರ ಆ ವ್ಯಕ್ತಿ ಜಂಬ ಕೊಚ್ಚಿಕೊಳ್ಳುವಂತ, ತಾನೇ ಮಹಾಬುದ್ಧಿವಂತ, ತನಗೆ ಎಲ್ಲ ಗೊತ್ತು ಅಂದುಕೊಳ್ತಾ ಹಳ್ಳಿಗರಿಗೆ ಮೋಸ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅಲ್ಲಿಗೆ ಹೋದ. ಹಳ್ಳಿಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ತಾನು ಪ್ರವೇಶ ಮಾಡಿ ಸಭೆಯ ಮುಖ್ಯಸ್ಥರೆಲ್ಲ ಇದ್ರು, ಅವರೊಂದಿಗೆ ಮಾತಾಡಿ ತಾನು ಭಾಷಣ ಮಾಡ್ತೇನೆ, ತಾನೇನು ದೊಡ್ಡಸ್ತಿಕೆ ಎನ್ನುವಂಥ ರೀತಿಯಲ್ಲಿ ಹೇಳ್ಕೊಳ್ತಾ ಹೋದ. ಹಳ್ಳಿಗರನ್ನ ದೊಡ್ಡರು ಅಂದ್ಕೊಂಡ್ಬಿಟ್ಟಿದ್ದಾರೆ ಮುಖ. ನಿಜವಾಗ್ಲೂ ಒಂದು ಮಾತು ಹೇಳಬೇಕಂದ್ರೆ ತ್ರಿಕಾಲ ಸತ್ಯ, 3 ಕಾಲದ ಸತ್ಯ ಏನು ಅಂತಂದ್ರೆ ಹಳ್ಳಿಗರಷ್ಟೇ, ಹಳ್ಳಿ ಜನರಲ್ಲಿರುವಂತಹ ಬುದ್ಧಿವಂತಿಕೆ ಇನ್ನು ಯಾರಲ್ಲೂ ಇರುವುದಿಲ್ಲ. ಬಹಳ ಬುದ್ಧಿವಂತಿಕೆ ಇರ್ತದೆ, ಆದರೆ ಅವರಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹದ್ದು ಒಂದು ಘಟನೆ ನಡೆಯುತ್ತೆ. ಈತ ಭಾಷಣ ಮಾಡಿಕೊಂಡು ಭಾಷಣ ಮಾಡಬೇಕು ಅದೊಂದೇನೋ ಒಂದು ಉದ್ದೇಶ ಇತ್ತು. ಭಾಷಣ ಮಾಡಲಿಕ್ಕೆ ಮಾಡ್ತಾ ಇದ್ದ, ಏನೋ ಗೊತ್ಕೊಂತ ಇದ್ದ. ನಾನು ಅಮೇರಿಕ ಓಡಾಡಿದ್ದೇನೆ, ಇಂಗ್ಲೆಂಡ್ ಓಡಾಡಿದ್ದೇನೆ, ಹಾಗೆ ಹೀಗೆ ಎಲ್ಲ ಹೇಳ್ಕೊಳ್ತಾ ಹೋದ. ಜನರಿಗೆಲ್ಲ ಅನಿಸ್ಬೇಕಲ್ಲ, ಓ ಈ ಜನ ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸ್ಬೇಕಲ್ಲ ಅಂತ ಅಂದ್ಕೊಂಡ. ಕೆಲವರಿಗೆ ಅನಿಸ್ತಾ ಇತ್ತು, ಕೆಲವರಿಗೆ ಅನಿಸ್ತಾ ಇರಲಿಲ್ಲ. ಮತ್ತೆ ಹೇಳ್ತಾ ಬಂದ, ನೋಡಿ ನಾನು ದಿನಾ ರಾತ್ರಿ ಅಮೇರಿಕದ ಅಧ್ಯಕ್ಷರಿಗೆ ಫೋನ್ ಮಾಡ್ತಾ ಇರ್ತೇನೆ, ಅವರು ನನಗೆ ಫೋನ್ ಮಾಡ್ತಾ ಇರ್ತಾರೆ, ಪ್ರತಿ ಮೀಟಿಂಗಲ್ಲಿ ನನಗೆ ಕಾಲ್ ಮಾಡ್ತಾರೆ ಅಂತ. ಮತ್ತೆ ಇಂಗ್ಲೆಂಡ್ ಹೋದಾಗೆ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿಗಳಿದ್ದಾರಲ್ಲ, ಆ ಪ್ರಧಾನಮಂತ್ರಿಗಳು ನನ್ನನ್ನು ನೋಡ್ಬಿಟ್ಟು ಮನೆಗೆ ಕರೀತಾರೆ. ಏನೆಲ್ಲ ಬುರುಡೆ ಬಿಡ್ತಾ ಅಂದ. ಅನುಮಾನ ಇದೆಯಾ ನಿಮಗೆ ಅಂದ. ಮತ್ತೆ ಅನುಮಾನ ಇದ್ದರೆ ನೋಡಿ, ಬೇಕಾದ್ರೆ ಅಲ್ಲಿ ಬಂದು ನೋಡಿ ಅನ್ನೋಣ. ಈತನಿಗೆ ಈ ರೀತಿ ಇದೆ ಅಂತೇಳಿ ಅಲ್ಲಿ ಬಂದು ಯಾರು ನೋಡ್ಬೇಕಾದ್ರೆ ಅದು ಗೊತ್ತು, ಬೇಕಂತ ಈ ರೀತಿ ಮಾತಾಡೋಕೆ ಯಾರು ಅಲ್ಲಿ ಬಂದು ಯಾರು ಚೆಕ್ ನೋಡೋದಿಲ್ಲ ಅಂತ. ಅಮೇರಿಕ ಅಧ್ಯಕ್ಷನಿಗೆ ಫೋನ್ ಮಾಡ್ತಾ ಇದ್ದ, ಗೊತ್ತಾ ನಿಮಗೆ, ಬೇಕಾದ್ರೆ ಅಲ್ಲಿ ಬನ್ರಿ, ಬೇಕಾದ್ರೆ ಅಮೇರಿಕಕ್ಕೆ ಬನ್ರಿ, ಅಲ್ಲಿ ನಾನು ಭೇಟಿ ಆಗ್ತೇನೆ, ಇಂಗ್ಲೆಂಡಿಗೆ ಬನ್ರಿ, ಇಂಗ್ಲೆಂಡ್ ಪ್ರಧಾನಿಯ ಮನೆಯಲ್ಲಿ ಬನ್ರಿ ಎಲ್ಲ ಅನ್ನೋದು. ಬೇಕಾದ್ರೆ ಬನ್ರಿ ಅಂತ ಹೇಳಿ ಶಬ್ದಗಳು ಬಳಸ್ತಾ ಇದ್ನಲ್ಲ. ಒಬ್ಬ ಹಳ್ಳಿಗನಿಗೆ ತಲೆ ಕೆಡ್ತು. ಎದ್ದ, ಸ್ವಾಮಿ ಎಂದ. ಏನಪ್ಪ ಏನಾಯ್ತು? ಎಂತಹ ಬುದ್ಧಿವಂತರು ಸ್ವಾಮಿ ನೀವು, ಎಷ್ಟೆಲ್ಲ ಓಡಾಡ್ತೀರಿ ದೇಶಗಳೆಲ್ಲ, ಅವರು ಇವರು ಇನ್ನೆಲ್ಲ ಭೇಟಿಯಾಗಿ ಬಿಡ್ತೀರಿ, ಹೆಂಗಿರ್ತಿತ್ತು ಸ್ವಾಮಿ ಅದೇ ಅಂತ.
ಭಾಳ ಚೆನ್ನಾಗಿರ್ತದಪ್ಪ ಅಂದ. ಸರಿ, ನಮ್ಮ ಮನೇದು ಒಂದು ಘಟನೆ ಹೇಳ್ಬಿಡ್ತೀನಿ ಸ್ವಾಮಿ ಅಂದ. ವಯಸ್ಸಾದ ಒಬ್ಬ ಮುದುಕಾಟ ಅಂದ, ನನಗೆ ಮೊಮ್ಮಗು ಆಗಿ ಒಂದು ತಿಂಗಳು 1.5 ತಿಂಗಳಾಯಿತು ಅಂದ. ಹೌದಾ, ಸಂತೋಷಪ್ಪ. ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಸೊಸೆ ಮೊಮ್ಮಗು ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ ಸ್ವಾಮಿ. ಹೌದಾ, ಸರ್ ಇನ್ನೇನಪ್ಪ? ಇನ್ನು ಇದೆ ಸ್ವಾಮಿ, ನಮ್ಮ ಮೊಮ್ಮಗ ಮೊಮ್ಮಗ ನೀರನ್ನು ಕುಡಿಯೋ ಕಾಲಕ್ಕೆ ಉಪ್ಪು ನೀರು ಕುಡಿತಾನೆ, ಸಿಹಿ ನೀರು ಕುಡಿತಾನೆ, ಎರಡೂ ಬೇಕು ಅವನಿಗೆ ಅಂದ. ಹೌದಾ, ಇದೇನಪ್ಪ ವಿಶೇಷ ಅಂತ. ಹೌದು ಸ್ವಾಮಿ. ಸರಿ, ಇದಕ್ಕೆ ಇಲ್ಲ ಸ್ವಾಮಿ, ಇನ್ನೂ ಇದೆ ಅಂದ. ಏನು? ನಮ್ಮ ಮೊಮ್ಮಗ ಉಪ್ಪು ನೀರು ಕುಡಿತದಲ್ಲ, ಸಿಹಿ ನೀರು ಕುಡಿತದಲ್ಲ, ಹಾಗೆ ಮೂತ್ರ ಮಾಡೋ ಕಾಲಕ್ಕೆ ಅದು ಉಪ್ಪು ನೀರನ್ನ ಸಪರೇಟ್ ಆಗಿ ಮಾಡುತ್ತೆ, ಸಿಹಿ ನೀರನ್ನ ಸಪರೇಟ್ ಆಗಿ ಮಾಡುತ್ತೆ ಅಂದ. ಅಂದುಕೊಳ್ಳೆ ರಂಗಿಗೆ ಆಯ್ತದೆ, ಮೂತ್ರ ಒಂದೇ ರೀತಿ ಇರ್ತದೆ. ಇಲ್ಲ ಸ್ವಾಮಿ, ಹಂಗೈತೆ, ಬೇಕಾದ್ರೆ ಬಂದು ಕುಡಿದು ನೋಡಿ ಅಂದ. ಈ ತಂತಿದ್ದ, ಬೇಕಾದ್ರೆ ಬಂದು ನೋಡಿ ಅಂತೇಳಿ ಆ ವ್ಯಕ್ತಿ ಅಂದ. ಅನುಮಾನ ಆಯ್ತಾ ನಿಮಗೆ? ನಮ್ಮ ಮೊಮ್ಮಗ ಮೂತ್ರ ಮಾಡೋಕ್ಕೆಲ್ಲ ಕರಿತೀನಿ, ಒಮ್ಮೆ ಕುಡಿದು ನೋಡಿ ಅಂದ. ಬೆಚ್ಚು ಬಿದ್ದ, ಎಲ್ಲರೂ ಚಪ್ಪಾಳೆ ಹಾಕಿದ್ರು. ಹೀಗೆ ಇದು ಬುದ್ಧಿವಂತಿಕೆ. ಇಂತಹ ಬುದ್ಧಿವಂತಿಕೆಗಳನ್ನು ಪ್ರದರ್ಶಿಸುವಂತಹ ವ್ಯಕ್ತಿಗಳಿರ್ತಾರೆ. ಹೀಗೆ ಸರಿ, ಇದಾಯಿತು ಇವತ್ತಿನ ಒಂದು ಚುಟುಕು ಅಥವಾ ಜೋಕ್. ಏನು ಅನ್ಕೊಳ್ತೀರೋ ಅನ್ಕೊಳ್ತೀವಿ. ನಮ್ಮ ಪಾಠಕ್ಕೆ ಬರೋಣ. ಪೂರ್ಣಚಂದ್ರ ತೇಜಸ್ವಿ. ನಾಲ್ಕನೇ ಅಧ್ಯಾಯ, 5ನೇ ಅಧ್ಯಾಯ, ಇವುಗಳಲ್ಲಿ ತೇಜಸ್ವಿಯವರು ಕೆಲವಿಷ್ಟು ವಿಚಾರಗಳನ್ನು, ಭಿನ್ನವಾದಂತಹ ಕೆಲವು ಸಂಗತಿಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದರು. 4ನೇ ಅಧ್ಯಾಯದಲ್ಲಿ ಶಿವೇಗೌಡರ ಸಾಲಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಆನೆಯೇ ಕಾರಣ ಆಗುವಂತಹದ್ದು. ಹೀಗೆ ಅದನ್ನು ಇಲ್ಲಿ ಚಿತ್ರಿಸಿಕೊಡ್ತಾ ಹೋದರು. ಆ ದುರ್ಗಪ್ಪ ಇದಕ್ಕೆ ಆನೆಯ ಕಾರಣ ಅಂತ ಹೇಳಿ ಆರೋಪಿಸಿದಂತಹದ್ದನ್ನು ನೋಡಿದ್ರೆ, ಇದು 5ನೇ 4ನೇ ಅಧ್ಯಾಯದಲ್ಲಿ ನೋಡ್ತಾ ಬಂದದ್ದಾಗಿದೆ. ಇನ್ನು 5ನೇಗೆ ಬರೋಣ. 5ನೇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಒಂದಿಷ್ಟು ವಿಚಾರ ಬದಲಾವಣೆ ಮಾಡ್ತಾರೆ. ಕೆಲವಷ್ಟು ಕಥೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸುವಂತಹ ಪ್ರಯತ್ನದಲ್ಲಿ ಇದೆ. ಸರಿ, ಒಮ್ಮೆ ನಮ್ಮ ನಿರೂಪಕರು ಹೊರಗಡೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದಂತೆ. ನಮ್ಮ ನಿರೂಪಕರು KT ಪೂರ್ಣಚಂದ್ರ ತೇಜಸ್ವಿ ಹೋಗೋ ಕಾಲಕ್ಕೆ ಒಬ್ಬ ವ್ಯಕ್ತಿ ಇವರ ಕಣ್ಣಿಗೆ ಕಾಣಿಸ್ತಾರೆ. ಆ ವ್ಯಕ್ತಿ ಮತ್ತಾರಲ್ಲ, ಪೋಸ್ಟ್ಮ್ಯಾನ್. ಪೋಸ್ಟ್ ಇಲ್ಲಿ ನೋಡಿ, ಇದು ವ್ಯಂಜನ ಮಾಡಬೇಕು, ಕೆಲವರು ಪೋಸ್ಟಾ ಅಂತ ಮಾಡ್ತಾರೆ. ಗೊಂದಲ. ಪೋಸ್ಟ್ ಅದು ಹೆಂಗಿದೆಯೋ ಹಾಗೆ, ಆ ಇಂಗ್ಲಿಷ್ ಭಾಷೆಯಲ್ಲಿ ಬಂದಿದೆಯಲ್ಲ ಹಾಗೆ ಇದನ್ನ ಇಲ್ಲಿ ಕೇಳಿ. ಪೋಸ್ಟ್ಮ್ಯಾನ್ ಅಥವಾ ಪೋಸ್ಟ್ಮಾನ್ ಅಂತ ಕರೀತಾ ಇಲ್ಲ. ನಮ್ಮ ಇಲ್ಲಿ ನಿಮ್ಮ ಅರ್ಥ ಆಗ್ಬೇಕಷ್ಟೇ. ಪೋಸ್ಟ್ಮ್ಯಾನ್ ಅಲ್ಲಿ ಇವನ ಕಣ್ಣಲ್ಲಿ ಕಾಣಿಸ್ತಾರೆ. ಈತನ ಹೆಸರು ಜಬ್ಬಾರ್. ಪೋಸ್ಟ್ಮ್ಯಾನ್ ಜಬ್ಬಾರ್. ನಾನು ಹಿಂದೆ ದುರ್ಗಪ್ಪನ ವಿಚಾರಗಳನ್ನು ನೋಡಿದ್ರೆ, ದುರ್ಗಪ್ಪನಿಗೆ ಅನೇಕ ಸಮಸ್ಯೆಗಳೆಲ್ಲ ಇತ್ತು. ಆ ಸಮಸ್ಯೆಗಳಿಂದ ಆನೆಯ ಮೇಲೆ ಆರೋಪವನ್ನು ಹಾಕಿ ಏನೆಲ್ಲ ಜೀವನ ಸಾಗಿಸ್ತಾ ಇದ್ದ ಅಂತ ನೋಡಿದ್ರೆ, ಹಾಗೆಯೇ ಅನೇಕ ಸಮಸ್ಯೆಗಳನ್ನು ಹೊಂದಿದಂತಹ ಇನ್ನೊಬ್ಬ ವ್ಯಕ್ತಿ ಜಬ್ಬಾರ್. ಈತ
ಪೋಸ್ಟ್ ಮ್ಯಾನ್ ಆಗಿದ್ದ. ಈತ ನಮ್ಮ ನಿರೂಪಕರ ಕಣ್ಣಿಗೆ ಬಿದ್ದ. ನಿರೂಪಕರ ಕಣ್ಣಿಗೆ ಈತ ಬಿದ್ದ ಅನ್ನೋದಕ್ಕಿಂತ ನಿರೂಪಕರು ಈತನನ್ನು ಭೇಟಿ ಮಾಡಿದರು. ಈತ ಏನ್ ಮಾಡೋದಂತೆ, ನಮ್ಮ ನಿರೂಪಕರಿಗೆ ಬಂದಂತಹ ಕೆಲವು ಕಾಗದ ಪತ್ರಗಳನ್ನ ಹಾಗೆ ಇಟ್ಕೊಂಡ್ಬಿಡಂತೆ. ಕೆಲವು ಪತ್ರಗಳು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟದ್ದು, ಮದುವೆಗಳು, ಇನ್ಯಾವುದೋ ಒಂದು ಸಮಾರಂಭಗಳಿಗೆ ಸಂಬಂಧಪಟ್ಟ ಪತ್ರಗಳೇನಾದರೂ ನಮ್ಮ ನಿರೂಪಕರಿಗೆ ಬಂದಿದ್ರೆ ಅವುಗಳನ್ನು ಕೊಡ್ತಾ ಇರಲಿಲ್ಲ. ಕೊಡ್ತಾ ಇರಲಿಲ್ಲ. ಒಂದು ವೇಳೆ ಏನಾದರೂ ಕೇಳಿದ್ರೆ ಅವನು ಅನ್ನೋನಂತೆ, ಅಯ್ಯೋ ಯಾವ ಮದುವೆ ಮನೆಗಾಗಲ್ಲ ಸರ್, ನೀವು ಹೋಗೋದಿಲ್ಲ ಏನಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ, ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಹೇಳಿ ಅಸಡ್ಡೆಯಿಂದ ಮಾತಾಡ್ತಾ ಇದ್ದಾನಂತೆ. ಈತ ಭೇಟಿ ಆಗ್ತಾನೆ. ಇನ್ನು ಮಾತುಕತೆ ನಡೆದಿಲ್ಲ. ಇವರು ಮನಸ್ಸಿನಾಳದಲ್ಲಿ ಕೆಲವು ವಿಚಾರಗಳನ್ನ ಅಂದುಕೊಳ್ತಾ ಇದ್ದಾರೆ. ಈ ಪೋಸ್ಟ್ ಮ್ಯಾನ್ ಜಬ್ಬ ಒಂದು ಪ್ರದೇಶದಲ್ಲಿ ನಿಂತಿದ್ದ. ಯಾವ ಪ್ರದೇಶ? ಒಂದು ಆಸ್ಪತ್ರೆ ಹತ್ರಕ್ಕೆ ನಿಂತಿದ್ದಂತೆ. ಆಸ್ಪತ್ರೆ ಹತ್ರ, ಅದು ಯಾವ ಆಸ್ಪತ್ರೆ? ವೆಟರ್ನರಿ ಆಸ್ಪತ್ರೆಯಲ್ಲಿ ನಿಂತ. ಹತ್ರ ನಿಂತಿದ್ದ, ಅಲ್ಲೇ ಇಲ್ಲ. ಅದು ಒಳ್ಳೆಯದು. ಈ ವೆಟರ್ನರಿ ಆಸ್ಪತ್ರೆ ಹತ್ರ ಇದ್ದಂತಹ ಜಬ್ಬ ನಮ್ಮ ನಿರೂಪಕರನ್ನ ಭೇಟಿ ಮಾಡಿದಂತೆ ಈ ರೀತಿಯಲ್ಲಿ ನಮ್ಮ ನಿರೂಪಕರು ಅವರನ್ನು ಕುರಿತಾಗಿ ಅಂದುಕೊಳ್ತಾ ಇದ್ದಾರೆ. ಮೊದಲು ಜಬ್ಬಾರ್ ಬಗ್ಗೆ ಒಂದು ಚಿಕ್ಕ ಪರಿಚಯ ಕೊಡ್ತಾರೆ. ಆ ಪರಿಚಯವನ್ನು ಇಲ್ಲಿ ನಮಗೆ ಅಧ್ಯಯನ ಕೊಟ್ಟಿದ್ದಾರೆ. ಜಬ್ಬಾರ್ ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡ್ತಾ ಇದ್ದಂತೆ. ಸುಮಾರು 16 ವರ್ಷಗಳಿಂದ ಪೋಸ್ಟ್ ಮ್ಯಾನ್ ಕೆಲಸಗಳಲ್ಲಿ ಇಲ್ಲ ಜಬ್ಬಾರ್. ಪೋಸ್ಟ್ ಮ್ಯಾನ್ ಕೆಲಸದಲ್ಲಿದ್ದ. ಆದರೂ ಕೂಡ ಈತನಿಗೆ ಕಾಯಂ ಆಗಿರಲಿಲ್ಲ. ಈ ಕೆಲಸ, ಪೋಸ್ಟ್ ಮ್ಯಾನ್ ಕೆಲಸ ಕಾಯಂ ಆಗಿರಲಿಲ್ಲ, ಖಾತ್ರಿಯಾಗಿರಲಿಲ್ಲ. ಹಾಗೆ ಟೆಂಪರರಿ ಹೋಗ್ತಾ ಇದ್ದರು, ಕಾಯಂ ಇರಲಿಲ್ಲ, ಕಾಯಂ ಇದ್ದಿಲ್ಲ. 16 ವರ್ಷಗಳಿಂದ ಮಾಡ್ತಾ ಇದ್ದ. ಹೀಗೆ ಈ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿ ಜಬ್ಬಾರ್ ಇದ್ದಂತಹದ್ದು. ಹೀಗೆ ಬಹಳ ಕಷ್ಟಪಡ್ತಾ ಇದ್ದಂತೆ. ಪೋಸ್ಟ್ ಮ್ಯಾನ್ ಜಾಬ್ ಇದೆ, ಕಾಯಂ ಆಗಿಲ್ಲ, 16 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಈತನಿಗೆ ಸಂಬಳ ಎಷ್ಟಿರ್ಬೋದು? ಸಂಬಳ ಕೇವಲ 60 ರೂಪಾಯಿಗಳು. ಹೇಗಿದೆ ನೋಡಿ, 60 ರೂಪಾಯಿಗಳು. ನಮಗೆ ನಿಮಗೆ ಯಾವ ಲೆಕ್ಕ? ನಮಗೊಂದು ಲೆಕ್ಕ ಇದೆಯಪ್ಪ. ನಿಮಗೆ 60 ರೂಪಾಯಿಗಳು 60 ಸೆಕೆಂಡ್ಗಳಲ್ಲೇ ಖಾಲಿ ಆಗ್ತದಲ್ವೇ? ಜೇಬಿನಲ್ಲಿ ತಗೊಂಡು ಏನಾದರೂ ಹೊರಗಡೆ ಕಾಲಿಟ್ಟ 60 ಸೆಕೆಂಡ್ ಆದ ನಂತರ ಒಳಗೆ ಬಂದರೆ 60 ರೂಪಾಯಿ ಇರೋದೇ ಇಲ್ಲ, ಅಲ್ಲಲ್ವೇ? ಸ್ವಲ್ಪ ಪರಿಸ್ಥಿತಿ ಹಾಗೂ ಇದೆ ಪಾಪ. ನೀವುಗಳೆಲ್ಲ ಬಿಸಿ ರಕ್ತದವರು, ಹಾಗೂ ಈಗ ಯಾವನೊಬ್ಬ ಫ್ರೆಂಡ್ ಬಂದ್ಬಿಟ್ಟಲೆ ಮಚ್ಚ ತಿನ್ಸ್ಲೆ ಬಡಿಸ್ಲೆ, ನೀನು ಗಂಡಸ ಹಂಗೆ ಹಿಂಗೆ ಅಂದ್ಬಿಟ್ಟಿರ್ತಾರೆ. ನನ್ನ ಗಂಡಸಂತೇನೆ ಹಂಗೆ ನನ್ನ ಗಂಡಸಲ್ಲ ಅಂತ ಏನೋ ಅಂತೇಳಿ ಪಾಪ ತಿನ್ಸೋರೆಲ್ಲ ಇರ್ತೀರಿ. ಅದು ವಿಚಾರ ಬೇರೆ. ನೋಡಿ, ಈ ವ್ಯಕ್ತಿ 60 ರೂಪಾಯಿಗಳಲ್ಲಿ ಜೀವನ ಸಾಗಿಸ್ತಾ ಅಂತ ಇಂತಹ ಕಷ್ಟ ಮಾಡಿ ಪಾಪ 16 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದ. ಕಾಯಮಾಗಿರಲಿಲ್ಲ. ಸಂಬಳ 60 ರೂಪಾಯಿಗಳು ಆಗಿದ್ದಂತಾಗಿತ್ತು. ಈ ಕಾರಣಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದ, ಈ ಪೋಸ್ಟ್ ಮ್ಯಾನ್ ಕೆಲಸಗಳ ಜೊತೆಗೆ ಕೆಲವೊಂದು ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ತಗೊಂಡಿದ್ದಾನಂತೆ. ಮ್ಯಾಗ್ಝಿನ್ ಗೊತ್ತಲ್ಲ, ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ತಗೊಂಡು ಆ ಮ್ಯಾಗ್ಝಿನ್ಗಳನ್ನ ಜನರಿಗೆ ಅದರಲ್ಲಿ ಚಂದಾದಾರರಾಗಲಿಕ್ಕೋಸ್ಕರವಾಗಿ ಪ್ರೇರೇಪಿಸ್ತಾ ಇದ್ದಂತೆ. ಅನೇಕ ಪತ್ರಿಕೆಗಳ ಏಜೆನ್ಸಿ, ಮ್ಯಾಗ್ಝಿನ್ಗಳು, ಹೀಗೆ ಈ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಳ್ತಾ ಇದರಿಂದ ಬಂದಂತಹ ಕಮಿಷನ್ನು, ಇದರಿಂದ ಬಂದಂತಹ 60 ರೂಪಾಯಿ ಸಂಬಳ ಹೇಗೋ ಜೀವನ ಸಾಗಿಸ್ತಾ ಇದ್ದ. ಇವೆರಡರ ಒಂದು ಸ್ಥಿತಿಯಲ್ಲಿ ಜೀವನ ಸಾಗಿಸುವಂತಹದ್ದು
ನಡೆದಿತ್ತಂತೆ. ಹೀಗೆ ಆತ ಒಂದು ಸೈಕಲ್ ಮೇಲೆ ಓಡಾಡಿಕೊಂಡು ಹೀಗೂ ಬಹಳ ಕಷ್ಟಪಡುವಂತೆ 18 ಇಲ್ಲಿ ನೋಡಿ ಹೀಗೆ ಮ್ಯಾಗ್ಝಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಅದು ಎಷ್ಟು ದೂರ? ದಿನ 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. 18 ಕಿಲೋಮೀಟರ್ ಹೋಗಿ ಬರುವಂತಹ. ಹೀಗೆ ಈ ರೀತಿಯಲ್ಲಿ ಪಾಪ ಕಷ್ಟಪಡ್ತಾ ಇದ್ದ. ಒಮ್ಮೆ ಇವರು ಆ ಜಬ್ಬಾರನ್ನು ನೋಡಿ ಇನ್ನೊಮ್ಮೆ ಈಗಿನದ್ದಲ್ಲ, ಈಗ ಭೇಟಿಯಾಗಿದ್ದಾರೆ. ಜಬ್ಬಾರನ್ನ ನಮ್ಮ ನಿರೂಪಕರು ಭೇಟಿಯಾಗಿದ್ದಾರೆ, ಆದರೆ ಅವನನ್ನೇನಕ್ಕೆ ಮಾತಾಡಿಸಿಲ್ಲ ಬದಲಿಗೆ ಆತನ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಆತನ ಬಗ್ಗೆ ನಮಗೆ ಚಿಕ್ಕ ಪರಿಚಯ ಕೊಡ್ತಾ ಇದ್ದಾರೆ. ಕೊಟ್ಟ ನಂತರ ಮಾತಾಡಿಸ್ತಾರೆ. ಹಾಗೆ ನಮ್ಮ ನಿರೂಪಕರು ಒಮ್ಮೆ ಹೊಸ ಕ್ಯಾಲ್ಕುಲೇಟರ್ ಕೊಂಡ್ಕೊಂಡಿದ್ದಂತೆ. ಆ ಕ್ಯಾಲ್ಕುಲೇಟರ್ ಇಟ್ಕೊಂಡು ಬಂದಿದ್ರಂತೆ, ಎಷ್ಟು ತಿರುಗಾಡ್ತೀಯಪ್ಪ ನೀನು, ಇದೇ ರೀತಿಯಲ್ಲಿ ನಾವು ವರ್ಷ ತಿರುಗಾಡಿದ್ದೀಯಾ, ನೀನು ಮೂವಿನ ನೇರಕ್ಕೆ ನೀನೇನಾದ್ರೂ ಹೀಗೆ ಸಂಚಾರ ಮಾಡಿಬಿಟ್ಟಿದ್ರೆ ಎಷ್ಟು ಸುಮಾರು 2 ಲಕ್ಷ ಕಿಲೋಮೀಟರ್ ಆದರೂ ನೀನು ಓಡಾಡಬೇಕಾಗ್ತದೆ, ದೊಡ್ಡ ರೆಕಾರ್ಡ್ ಆಗ್ಬಿಡ್ತಾ ಇತ್ತು, ಅಷ್ಟು ಕಷ್ಟಪಡ್ತಾ ಪಾಪ ಅಂತ ಹೇಳಿನೆಲ್ಲ ಮಾತಾಡ್ತಾ ಇದ್ದಾರಂತೆ. ಇಡೀ ಭೂಮಂಡಲವನ್ನು ಸುತ್ತಿ ಬರಬಹುದಾಗಿತ್ತು ಎಂದು ಹೇಳಿದೆ. ಅದನ್ನು ಕೇಳಿ ಅವನ ಮುಖ ಯಾಕೋ ಒಂದು ರೀತಿ ಆಗ್ತಾ ಇತ್ತು. ಅವ್ರು ಕಷ್ಟಪಡ್ತಾ ಇದ್ದಾರೆ. ಈ ರೀತಿ ಮಾತಾಡೋ ಕಾಲಕ್ಕೆ ಅವರಿಗೆ ಆ ಜಬ್ಬಾರನಿಗೆ, ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ಇರಿಸು ಆಯಿತು. ಅದಕ್ಕೆ ಕೇಂದ್ರ ಸರ್ಕಾರವನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಬೈತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನು ಯಾವ ರೀತಿ ಇದೆ, ಪ್ರಧಾನಮಂತ್ರಿಗಳು ಯಾವುದೇ ನಮಗೆ ಸೌಕರ್ಯಗಳನ್ನು ಕೊಡದೇ ಇಂತಹ ಕಷ್ಟದಲ್ಲಿ ದೂರ್ಬಿಟ್ಟಿದ್ದಾರೆ ಅಂತ ಹೇಳಿ. ಹೀಗೆ 16 ವರ್ಷಗಳು ಆದರೂ ಕೂಡ ಕಾಯಂ ಆಗಲಿರುವಂತಹದ್ದು. ಒಂದು ಕಡೆಯಲ್ಲಿ 60 ರೂಪಾಯಿಗಳ ಸಂಬಳವನ್ನು ಬರ್ತಾ ಇದೆ, ಹೇಗೆ ಜೀವನ ಮಾಡುವಂತಹದ್ದು ಎಲ್ಲ ಪಾಪ ಬಹಳನೇ ದುಃಖಕರವಾದಂತಹ ಸ್ಥಿತಿ ಇತ್ತು. ಹೀಗಿರೋ ಕಾಲಕ್ಕೆ ಒಮ್ಮೆ ಪಾಪ ಇದು ಪೂರ್ಣಚಂದ್ ಚಿರಸ್ವಿಯವರು ಕಥೆ ಹೇಳ್ತಾ ಇದ್ದಾರೆ ನಮಗೆ. ಪಾಪ ಒಮ್ಮೆ ಜಬ್ಬಾರ್ ಇದೇ ರೀತಿಯಲ್ಲಿ ಕೆಲಸವನ್ನು ಮಾಡೋ ಕಾಲಕ್ಕೆ ಮೂಡಿಗೆರೆ ಸ್ಥಳ ನೆನಪಿಟ್ಕೊಳ್ರಿ, ಇದೆಲ್ಲ ನಡೀತಾ ಇರುವಂತಹದ್ದು ಅಲ್ಲೇ. ಮೂಡಿಗೆರೆ ಆಧುನಿಕವಾಗ್ತಾ ಇತ್ತಂತೆ. ಆಧುನಿಕ ಅಂದರೆ ಮಾಡರ್ನ್ ಆಗ್ತಾ ಇದೆ, ಮಾಡರ್ನೈಸೇಷನ್. ಮಾಡರ್ನ್ ಅಂತಂದ್ರೆ ಎಲ್ಲವೂ ಇಂಪ್ರೂವ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಮಾಡುವಂತಹದ್ದು ಆಗ್ತಾ ಇತ್ತು. ಪೋಸ್ಟ್ ಆಫೀಸುಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇಲಾಖೆಯವರ ಆಲೋಚನೆ ಬಂದಿತ್ತಂತೆ. ಪೋಸ್ಟ್ ಆಫೀಸ್ ಅಭಿವೃದ್ಧಿ ಅಂತಂದ್ರೆ ಏನು ಮಾಡಿದ್ರು, ಪೋಸ್ಟ್ ಆಫೀಸ್ಗಳನ್ನು ಹೆಚ್ಚು ಮಾಡಲಿಲ್ಲ, ಆಫೀಸ್ಗಳಲ್ಲಿ ಸೌಕರ್ಯಗಳನ್ನು ಹೆಚ್ಚು ಮಾಡಲಿಲ್ಲ. ಮೊದಲಿಗೆ ಪೋಸ್ಟ್ ಬಾಕ್ಸ್ಗಳನ್ನು ಹೆಚ್ಚು ಮಾಡಿದ್ರು. ಅಭಿವೃದ್ಧಿ ಪೋಸ್ಟ್ ಬಾಕ್ಸ್ಗಳನ್ನು ಹೆಚ್ಚು ಮಾಡೋದು. ಈಗ ಹೊರೆ ಆಯ್ತು. ಪೋಸ್ಟ್ ಮ್ಯಾನ್ ಅಂದ್ರೆ ಇದೇನ್ ಮಾಡಬೇಕು, ಎಲ್ಲ ಪೋಸ್ಟ್ ಬಾಕ್ಸ್ಗಳಲ್ಲಿರುವ ಪತ್ರಗಳನ್ನು ತೆಗೆದುಕೊಂಡು ಎಲ್ಲವನ್ನ ಮುಖ್ಯ ಕಚೇರಿಗೆ ಅಥವಾ ಹೆಡ್ ಆಫೀಸ್ಗೆ ಹೋಗಿ ಹಾಕಿ ಬರುವಂತಹ ಒಂದು ಕಾರ್ಯ ಮಾಡಬೇಕಿತ್ತಲ್ಲ. ಈಗ ಅದು ಹೆಚ್ಚಾಯಿತು. ಹೆಚ್ಚಿನ ಪೋಸ್ಟ್ ಬಾಕ್ಸ್ಗಳನ್ನ ಹಾಕಿದ್ರಂತೆ. ಅದಕ್ಕೆ ಒಮ್ಮೆ ಅಂದಿಕಾನಂದ ಜಬ್ಬಾರ್ ಅಭಿವೃದ್ಧಿ ಅಂತಂದ್ರೆ ಇವರು ಪೋಸ್ಟ್ ಆಫೀಸ್ಗಳನ್ನು ತೆಗೆದು ಹೆಚ್ಚು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಬಾಕ್ಸ್ ಅನ್ನು ಹೆಚ್ಚು ಮಾಡಿಬಿಟ್ರೆ ಲಾಭ ಬರುತ್ತೆ ಅಂತ ಏನೆಲ್ಲ ಆಲೋಚನೆ ನಮ್ಮ ಸರ್ಕಾರ ನೀತು ಹೇಳಿ ಹೀಗೆ ನಡೆದಾಗಲಿ ಸೈಕಲ್ನಲ್ಲಾಗಲಿ ಹೇಗೋ ತಿರುಗಾಡ್ತಾ ಇದ್ದ. ತಿರುಗಲಾದ ಸೂಪದ ಪಾಪ ಏನೇನು ಮಾಡ್ತಾನೆ, ಹೀಗೆ ಸುಮಾರು 18 ಕಿಲೋಮೀಟರ್ವರೆಗೆ ಓಡಾಡುವಂತಹ ಎಷ್ಟು ಕಷ್ಟ ಅಂದರೆ ಕೆಲವು ಕಡೆ ಸೈಕಲ್ ಹಾಕೊಂಡು ಹೋಗೋನು, ಹತ್ತ ಇದ್ದ ಕಡೆ ನಡ್ಕೊಂಡು ಹೋಗೋನು ಬಹಳ ಕಷ್ಟಪಡ್ತಾ ಇದ್ದ ಪಾಪ. ಒಮ್ಮೆ ಅವರ ಒಂದು ಸಮ್ಮುಖದಲ್ಲಿ ಸಾಲ ಕೊಡುವಂತಹ ಒಂದು ಸ್ಕೀಮ್ ಬಂದಂತೆ. ಮೂಡಿಗೆರೆಯಿಂದ ಸಾಲ ಕೊಡುವಂತಹ ಸ್ಕೀಮ್ ಅದನ್ನು ನೋಡಿಕೊಂಡು ಈತ ಒಂದು ಮೂಪೆಡ್ ಅನ್ನು ಕೊಂಡುಕೊಳ್ತಾನೆ. ಸೆಕೆಂಡ್ ಹ್ಯಾಂಡ್, ಫಸ್ಟ್ ಹ್ಯಾಂಡ್ ಹೊಸ ಮೊಪೆಡ್ ಅಲ್ಲ. ಮೊಪೆಡ್ ಅಂದರೆ ಗಾಡಿ, ಈಗಿರುವಂತಹ ಬೈಕ್ಗಳು ಗಾಡಿಗಳು ಅಲ್ಲ. ಮೂಪೆಡ್ ಹೆಸರು ಸೂಚಿಸುತ್ತೆ. ಮೂಪೆಡ್ ತಳ್ಳಿಕೊಂಡು ಹೋಗಿ ಸ್ಟಾರ್ಟ್ ಮಾಡಿ ಮೂನಾ ಅಂತ ಹೇಳಿ ದೈತು. ಬಹುಶಃ ನಿಮಗೆ ಕೆಲವರಿಗೆ ಗೊತ್ತಿರಬಹುದು, ಈಗ ಅದು ಇಲ್ಲ. ಬಹಳ ಸುಲಭವಾದಂತಹ ಒಂದು ಗಾಡಿಯಾದಂತಹದ್ದು.
ಹೀಗೆ ತಳ್ಕೊಂಡು ಹೋಗ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಸೈಕ್ಲಿಂದ ಹಾಗೆ ಏರ್ತಾ ಇತ್ತು ಒಂದು ರೀತಿಯಲ್ಲಿ. ನಂತರದಲ್ಲಿ ದಪ್ಪ ಮಾಡಿ ಏನೋ ಮಾಡ್ತಾ ಬಂದರು. ಅದು ಕೈನೆಟಿಕ್ ಕಂಪನಿಯಿಂದ ಆದಂತಹ ಒಂದು ವಾಹನವಾಗಿತ್ತು. ಹಾಗೆ ಕೆಲವು ವರ್ಷಗಳ ಹಿಂದೆ ಬಹಳ ಪ್ರಚಲಿತವಾಗಿತ್ತು. ಸುಮಾರು ಒಂದು 25 ವರ್ಷಗಳು ಅಂತ ಇಟ್ಟುಕೊಳ್ಳೋಣ. ಅವಾಗ ಬಹಳ ಪ್ರಚಲಿತವಾಗಿತ್ತು. ಈಗ ಒಂದು 10 ವರ್ಷಗಳ ಹಿಂದಿನಿಂದ ಆ ಲೂನಾಗಳು ಎಲ್ಲಿ ಕಾಣಿಸ್ತಾ ಇಲ್ಲ. ನನ್ನ ಕಡೆಗಂತೂ ಬಿದ್ದಿಲ್ಲ. ಇಲ್ಲಿ ಅಂತಹ ಒಂದು ಲೂನಾವನ್ನ ಸೆಕೆಂಡ್ ಹ್ಯಾಂಡಲ್ಗೆ ಸಾಲ ಮಾಡಿ ಕೊಂಡ್ಕೊಂಡಂತೆ. ಇನ್ನೇನು ಮಾಡ್ತಾನೆ, ಅವನಲ್ಲಿ ಹಣ ಇರ್ತದೆ, ಸಾಲ ಮಾಡಿ ಕೊಂಡ್ಕೊಳ್ಳುವಂತಹದ್ದು. ಈತ ಮೂಡಿಗೆರೆಯಿಂದ ಬಿದಿರಳ್ಳಿಗೆ ಹೋಗುವಂತಹದ್ದು ಈತನ ಕೆಲಸವಾಗಿತ್ತು. ಮೂಡಿಗೆರೆಯಿಂದ ಬಿದಿರಳ್ಳಿ ಮೂಡಿಗೆರೆ ಹೀಗೆ ಓಡಾಡುವಂತಹದ್ದು ಈತನ ಕೆಲಸ, ಮುಖ್ಯ ಕೆಲಸ. ಈ ಪ್ರದೇಶ ಒಂದೇ ಅಲ್ಲ, ಬೇರೆ ಇದೆ. ಇದು ಒಂದು ಸ್ವಲ್ಪ ಏರಿಳಿತಗಳಿಂದ ಕೂಡಿದೆಯಂತೆ. ತಗ್ಗಾದಂತಹ ಪ್ರದೇಶ ಒಂದು ಕಡೆ, ಏರುವಂತಹ ಒಂದು ಕಡೆ ಆಗಿತ್ತಂತೆ. ಹಾಗೆ ಆ ಬಿದಿರಳ್ಳಿಗೆ ಹೋಗುವ ಸಂದರ್ಭದಲ್ಲಿ ಇಳಿಜಾರು ಬರ್ತಾ ಇತ್ತಂತೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರಂತೆ, ಈಗ ಲೂನ ತಗೊಂಡು ಹೋಗ್ತಾ ಇರಲಿಲ್ಲ, ಪಾಪ ಪೆಟ್ರೋಲ್ ಅನ್ನು ಕುಡಿಸ್ಬೇಕು ಅಂತ ಹೇಳಿ ಲೂನವನ್ನು ಬಂದ್ ಮಾಡಿ ಇಳಿಜಾರಿನ ಪ್ರದೇಶದಲ್ಲಿ ಹಾಗೆ ಹೋಗ್ತಾ ಇದ್ದಾರೆ. ಬಹಳ ಸಂತೋಷ ಪಡ್ತಾ ಇದ್ದಾರೆ, ಪೆಟ್ರೋಲ್ ಇತ್ತು ಅನ್ನುವಂಥ ರೀತಿಯಲ್ಲಿ. ಆದರೆ ಬರೋ ಕಾಲಕ್ಕೆ ಎತ್ತರವಾದಂತಹ ಕಪ್ಪಿಗೆಯಲ್ಲೇ ಇರೋ ಸಂದರ್ಭದಲ್ಲಿ ಜೋರಾಗಿ ಕಿರ್ಚಿಕೊಳ್ತಾ ಬರ್ತಾ ಇದ್ದಂತೆ ಗಾಡಿ, ವಾಹನ. ಹಾಗೆ ಹೋಗುವಾಗ ಏನು ಪೆಟ್ರೋಲ್ ಉಳಿದಿತ್ತೋ ಬರೋ ಕಾಲಕ್ಕೆ ಎರಡು ಹೋಗೋದು ಬರೋದು ಎರಡು ಸೇರಿಸ್ಕೊಂಡು ಪೆಟ್ರೋಲ್ ಖರ್ಚಾಗ್ತಾ ಇತ್ತು ಅನ್ನುವಂತಹದ್ದು ನಮ್ಮ ನಿರೂಪಕರು ಅಂತಾರೆ. ಇದು ಆತನಿಗೆ ಅಂದಾಜು ಇರಲಿಲ್ಲ ಅಂತ ಹೇಳಿ. ಇದಿಷ್ಟು KP ಪೂರ್ಣಚಂದ್ರ ಅವರು ಜಬ್ಬಾರ್ನ ಬಗ್ಗೆ ಚಿಕ್ಕ ಪರಿಚಯ ಕೊಡ್ತಾರೆ. ಈಗ ಜಬ್ಬಾರ್ನನ್ನ ಮಾತಾಡಿಸ್ತಾರೆ. ಎಲ್ಲಿದ್ದಾನೆ ಜಬ್ಬಾರ್? ಈಗ ವೆಟರ್ನರಿ ಆಸ್ಪತ್ರೆಯ ಮುಂದಿದ್ದಾನೆ. ನಮ್ಮ ನಿರೂಪಕರನ್ನು ನೋಡಿ ಅವನು ಮತ್ತದೇ ನಾಟಕ ಮಾಡಲಿಕ್ಕೆ ಮುಂದೆ. ಏನು ನಾಟಕ ಮಾಡ್ತಾನೆ? ಪ್ರತಿ ಬಾರಿ ಯಾವುದಾದ್ರೂ ಒಂದು ಪತ್ರಗಳು ಇಟ್ಕೊಂಡಿರ್ತಾನಲ್ವೇ, ಮದುವೆಗಳದ್ದೋ ಇನ್ಯಾವುದೋ ಸಮಾರಂಭಗಳದ್ದೋ ಆ ಪತ್ರವನ್ನು ಕೊಡೋ ಕಾಲಕ್ಕೆ ಏನೋ ಒಂದು ಸುಳ್ಳು ಹೇಳಿ ವಾರ ಗಟ್ಟಲೆ ಇಟ್ಕೊಂಡಿರ್ತದೆ. ನನಗೆ ಒಂದೇ ಬಾರಿ ಕೊಟ್ಟು ಏನೋ ಅಂತ ಹೇಳ್ತಾರಲ್ಲ, ಈ ಬಾರಿ ಕುಂಟುತ್ತಾ ಬಂದನಂತ. ಏನೋ ಒಂದು ನಟನೆ ಮಾಡುವ ಉದ್ದೇಶ ಇಟ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕುಂಟುತ್ತಾ ಬರ್ತಾ ಇದ್ದ. ಬರುವಂತಹ ಸಂದರ್ಭದಲ್ಲಿ ತಾನಂತೆ ಹ್ಯಾಂಡ್ ಪೋಸ್ಟಲ್ಲೇ ಒಂದು ನಾಯಿ ಕಚ್ಚಿಬಿಡ್ತು ಸರ್. ಅದಕ್ಕೆ ಇಂಜೆಕ್ಷನ್ ತಗೊಳ್ಳೋದಕ್ಕೆ ಬಂದಿದ್ದೇನೆ. ಇಲ್ಲಿ ಬರ್ತಾ ಇದ್ದಾನೆ ವೆಟರ್ನರಿ ಆಸ್ಪತ್ರೆಗೆ ಬರ್ತಾ ಇದ್ದಾನೆ. ವೆಟರ್ನರಿ ಆಸ್ಪತ್ರೆಯಲ್ಲಿ ಪ್ರಾಣಿಗಳಿಗೆ ನೋಡುವಂತಹದ್ದು, ಅಲ್ಲಿ ಮನುಷ್ಯರಿಗೆ ಏನಾದರೂ ಇಂಜೆಕ್ಷನ್ ಸಿಗುತ್ತೆ. ನಮ್ಮ ನಿರೂಪಕರಿಗೆ ಏನೋ ಒಂದು ರೀತಿ ಅನ್ನಿಸ್ತು. ಸರಿ ಏನಯ್ಯ ಮುಖಾನೇ ನೋಡಲಿಲ್ಲ, ಕುಂಟುಕೊಂತು ಬೇರೆ ಬರ್ತಾ ಇದೆಯಾ ಅಂತ ಹೇಳಿ ಆಸ್ಪತ್ರೆಗೆ ಬರ್ತಾ ಇದ್ದೀನಿ ಸಾರ್, ಅಲ್ಲೊಂದು ನಾಯಿ ಕಚ್ಚಿಬಿಟ್ಟು ಇಂಜೆಕ್ಷನ್ ತಗೊಳ್ಬೇಕಾಗಿದೆ ತಂದದಕ್ಕೆ ನಮ್ಮ ನಿರೂಪಕರಿಗೆ ಒಂದಷ್ಟು ಸಿಟ್ಟೆ ಇತ್ತು ಅವನ ಮೇಲೆ. ಪ್ರತಿ ಬಾರಿ ಏನೋ ಒಂದು ಕಾರಣ ಕೊಡ್ತೀಯಲ್ಲ ನೀನು, ಅಲ್ಲಯ್ಯ ಈ ಬಾರಿ ಕಾರಣ ಕೊಡ್ತಿದ್ಯಾ, ಆ ನಾಯಿ ಕಚ್ಚೋದಕ್ಕೂ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನನ್ನ ಪೋಸ್ಟ್ಗಳಲ್ಲಿ ಡೆಲಿವರಿ ಕೊಡದೇ ಇರೋದಕ್ಕೂ ಏನಯ್ಯ ಸಂಬಂಧ ಸರಿ ಅಂದದಕ್ಕೆ ಜಬ್ಬಾರ್ ಅಂತಾನೆ ಏನೋ ತೊರಣೆ ಹೊಟ್ಟಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಏನ್ ಮಾಡ್ತೀವಿ ಸಾರ್, ಹುಚ್ಚನಾಯಿಗಳು ಎಲ್ಲೇ ಬೇಕಾದಲ್ಲಿ ಓಡಾಡ್ಕೊಂಡು ಇರ್ತವೆ, ಒಂದಲ್ಲ ಒಂದು ರೀತಿ ಹುಚ್ಚನಾಯಿಂದ ಕಚ್ಚಿಸ್ಕೊಳ್ತೇನೆ, ಹೇಗೋ ಕಚ್ಚಿಬಿಡ್ತಾವ ಅಂತ ಅನ್ನೋದು. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇರುವಂತೆ, ಅದಕ್ಕೆ ಚಿಕ್ಕಮಗಳೂರಿಗೆ ಹೋಗಿದ್ದೆ, ಅಲ್ಲೇನಾದ್ರೂ ಇದೆಯಾ ಅಂತ ಕೇಳಿದ್ರು. ಅಲ್ಲೂ ಇರುವಂತೆ, ಖರ್ಚಾಗಿ ಹೋಗಿದಂತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವಾಗ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದೇನೆ ಅಂತಂದ. ಇದು ಕುರಿತು ಮಾತಾಡ್ತಾ ಇದ್ದಾರೆ ಆಸ್ಪತ್ರೆಯ ಮುಂದೆ. ಈ ಕಡೆಗೆ ಒಂದೇ ಅಂತ ಹೇಳ್ತಾ ಪೋಸ್ಟ್ ಕೊಡೋಕ್ಕೆ ಹೋದರೆ ಎಲ್ಲರ ಮನೆ ಮುಂದೂ 4 ನಾಯಿಗಳು ಕುಚ್ಚಿರ್ತೇವೆ ಸರ್. ಏನು ಮಾಡೋದು, ವರ್ಷಕ್ಕೊಂದು ಒಮ್ಮೆ ಕಚ್ಚಿಸ್ಕೊಳ್ಳುವಂತ ಅಂತ ಹೇಳಿ ಪ್ರತಿ ವರ್ಷ ನಮ್ಮದು ಇದೇ ಕಿರಿಕಿರಿ ಆಗಿದೆ ಅಂತ ಹೇಳ್ತಾ, ಹಾಗೆ ಪ್ರತಿ ವರ್ಷ 14 ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಈತನ ಮಾತಿನ ಹಿಂದೆ ನಟನೆ ಇದೆ ಅಂತ ಅನಿಸ್ತಾ ಇತ್ತು ನಮ್ಮ ನಿರೂಪಕರಿಗೆ. ಹಾಗೆ ಇವರಿಬ್ಬರು ಏನಂತ ಮಾತಾಡ್ತಾ ಇದ್ರು. ಯಾರು ಮಾತಾಡ್ತಾ ಇದ್ರು? ಪೋಸ್ಟ್ ಮ್ಯಾನ್ ಜಬ್ಬಾರ್ ಮತ್ತು ನಮ್ಮ ನಿರೂಪಕರು ಮಾತಾಡ್ತಾ ಸಂದರ್ಭದಲ್ಲಿ ವೆಟರ್ನರಿ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಸ್ಟಾಕ್ಮ್ಯಾನ್. ಆತನ ಹೆಸರು ಪುಟ್ಟಯ್ಯ. ವೆಟರ್ನರಿ ಸ್ಟಾಕ್ಮ್ಯಾನ್ ಈತನ ಹೆಸರು ಪುಟ್ಟಯ್ಯ. ಈ ಸ್ಟಾಕ್ಮ್ಯಾನ್ ವೆಟರ್ನರಿ ಸ್ಟಾಕ್ಮ್ಯಾನ್ ಏನಾದರೂ ಅನ್ಬೇಡಿ, ನನಗೆ ಅರ್ಥ ಆದರೆ ಸಾಕು. ಪುಟ್ಟಯ್ಯ ಆತನ ಹೆಸರು. ಆಸ್ಪತ್ರೆಯಲ್ಲಿ ಔಷಧಿಗಳನ್ನೆಲ್ಲವನ್ನ ಒಂದು ಕಡೆ ಇಟ್ಟು ಡಾಕ್ಟರ್ ಕೇಳಿದಂತಹ ಔಷಧಿಯನ್ನು ಕೊಡುವಂತಹ ಒಬ್ಬ ವ್ಯಕ್ತಿ ಸ್ಟಾಕ್ಮ್ಯಾನ್ ಅಂತ ಕರೀತಾರೆ. ಈತ ಜಬ್ಬಾರ್ ಮತ್ತೆ ನಮ್ಮ ನಿರೂಪಕರು ಮಾತಾಡ್ತಾ ಇರುವಂತಹದ್ದನ್ನ ತುಂಬ ಏನೋ ಕೇಳಿಸ್ಕೊಳ್ತಾ ಇದ್ದ. ಅಷ್ಟರಲ್ಲಿ ಗೇಟಿಗೆ ಕೈ ಹಾಕಿ ಕೈ ಇಟ್ಕೊಂಡು ಹೋಗೋರಿಗೆ ಹಲ್ಕಿಗೆ ಅಂತ ನಿಂತಿದ್ದ. ಜಬ್ಬಾರ್ ಇಂಜೆಕ್ಷನ್ ಅಂದ್ಕೊಳ್ಳೆ ನಮ್ಮೊಡನೆ ಮಾತಾಡಕ್ಕೆ ಬಂದ. ಹೀಗೆ ಮಾತಾಡ್ತಾ ಇರೋ ಕಾಲಕ್ಕೆ ಅಂತಾನೆ ಈ ಜಬ್ಬಾರ್ ಅಂದಲ್ಲ, ನನಗೆ ಇಂಜೆಕ್ಷನ್ ಸಿಗಲಿಲ್ಲ, ವೆಟರ್ನರಿ ಆಸ್ಪತ್ರೆಗೆ ಅದಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅಂದದಕ್ಕೆ ಇಂಜೆಕ್ಷನ್ ವಿಚಾರವಾಗಿ ಹೇಳಿಕೆ ಬಂದ. ಹುಚ್ಚುನಾಯಿ ಇಂಜೆಕ್ಷನ್ ಏನೋ ಇದೆ, ಹಾಗಾಗಿ ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಳಿಗೆ ಏನಾದರೂ ತೊಂದರೆ ಆಗೋದಾಗಿದ್ರೆ ಅವರಿಗೆ ರಿಸ್ಕ್ ತಗೊಂಡು ಅದನ್ನು ಚುಚ್ಚುವುದಾಗಿತ್ತು. ಮನುಷ್ಯನ ವಿಷಯಕ್ಕೆ ಸ್ವಲ್ಪ ಕಷ್ಟ, ಯೋಚನೆ ಮಾಡಬೇಕಾಗ್ತದೆ. ಇನ್ನೊಂದು ವಿಷಯ, ನಮ್ಮಲ್ಲಿ 1 ವಾರದಿಂದ ಕರೆಂಟ್ ಇಲ್ಲ ಸ್ವಾಮಿ. ನೋಡಿ ಏನು ಮಾಡೋದು, ರೆಫ್ರಿಜರೇಟರ್ ಅಲ್ಲಿ ಸಾವಿರಾರು ರೂಪಾಯಿಗಳ ಔಷಧಿಗಳನ್ನು ಇಟ್ಟಿದ್ವಿ, ಅವೆಲ್ಲ ಕೆಟ್ಟೋಗ್ಬಿಟ್ಟಿವೆ ಅಂತ ಇದೇನೋ ಕಥೆ ನಿಂತ್ಕೊಂಡ. ಜಬ್ಬಾರ್ ಒಂದು ಕಥೆ ಹೇಳ್ತಾ ಹೋದ್ರೆ ಪುಟ್ಟಯ್ಯ ಇನ್ನೊಂದು ಕಥೆಯನ್ನ ಹೇಳ್ಕೊಳಕ್ಕೆ ಹೋದ. ಹೇಳ್ತಾ ಮುಂದುವರಿತಾ ಇದ್ದಾನೆ. ಈ ಕರೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ ಬುದ್ಧಿ ಇದೆ ಸ್ವಾಮಿ. ಏನೋ ಒಂದು ಕಾರಣಕ್ಕೆ ಕರೆಂಟ್ ತಂದ್ಬಿಡ್ತಾರೆ, ಲೈನಲ್ಲಿ ಟ್ರಬಲ್ ಇದೆ ಅಂತ ಹೇಳಿದ್ರೆ ಕರೆಂಟ್ ಹಾಕ್ಬಿಡ್ತಾರೆ. ಯಾರಿಗೆ ಎಷ್ಟೆಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವರಿಗೇನು ಸ್ವಲ್ಪ ಗೊತ್ತಾಗುತ್ತೆ ಅಂತ ಅವ್ರನ್ನ ಮುಗಿದ ಅವನ. ಇವೆಲ್ಲವೂ ಕೂಡ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು. ಹಿಂದೆ ಕರೆಂಟಿನ ಡಿಪಾರ್ಟ್ಮೆಂಟ್ ಬಂದಿತ್ತು. ಕರೆಂಟಿನ ಲೈನ್ಮನ್ ಇಬ್ಬರ ಹೆಸರು ಬಂದಿತ್ತು. ಒಬ್ಬ ದುರ್ಗಪ್ಪ, ಇನ್ನೊಬ್ಬ ನಾರಾಯಣ. ಮರಿಬಾರದು. ಈಗ ಅದರಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ಬರ ಹೆಸರು ಬಂದಿತ್ತು. ಒಂದು ಫಾರೆಸ್ಟರ್ ನಾಗರಾಜ, ಇನ್ನೊಂದು ಗಾರ್ಡ್ ರಾಮಪ್ಪ. ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಅವು ಕಚ್ಚಾಡ್ತಾ ಇದ್ವು. ಈಗ ಇನ್ನೊಂದು ಡಿಪಾರ್ಟ್ಮೆಂಟ್, 2 ಡಿಪಾರ್ಟ್ಮೆಂಟ್ ತೋರಿಸ್ತಾರೆ. ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಜಬ್ಬಾರ್, ಇನ್ನೊಂದು ವೆಟರ್ನರಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತಹದ್ದು ಈಗ ಪುಟ್ಟಯ್ಯ. ಹೀಗೆ ಆ ಡಿಪಾರ್ಟ್ಮೆಂಟ್ ನಡುವೆ ಕಚ್ಚಾಟ ಹೀಗೆ ಮುಂದುವರೆದಿದೆ. ಆ ಜನರ ಸ್ಥಿತಿ ಏನಾಗುತ್ತೆ. ಈತ ಕರೆಂಟ್ ಡಿಪಾರ್ಟ್ಮೆಂಟ್ನವರನ್ನ ಬೈದ. ಹಾಗೆ ಅಷ್ಟೆಲ್ಲ ಒಂದು ಔಷಧಿಗಳು ಕೆಟ್ಟು ಹೋಗಿದೆ. ಹೊಸ ಸಿರಂ ಕಳಿಸೋದಕ್ಕೆ ಕುನ್ನೂರು ಅನ್ನುವಂತಹ ಒಂದು ಪ್ರದೇಶಕ್ಕೆ ಇಂಡೆಂಟ್ ಹಾಕಿದ್ದಾರೆ. ಸಿರಂ ಆ ಔಷಧಿಗಳು, ಆ ಇಂಜೆಕ್ಷನ್ ಹಾಕುವಂತಹ ಒಂದು ಮೂಲ ದ್ರವ್ಯ ಇರ್ತದೆ ಸಿರಂ. ಕುನ್ನೂರಿಗೆ ಒಂದು ಆರ್ಡರ್ ಅನ್ನ ಮಾಡಿದ್ದೇವೆ. ಯಾವಾಗ ಬರ್ತದೋ ಏನೋ ಗೊತ್ತಿಲ್ಲ, ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ಏನೋ ನೋಡ್ಬೇಕು ಸ್ವಾಮಿ ಅಂತೇಳಿ ಪುಟ್ಟಯ್ಯ ಲೇಟ್ ಹಾಕಿಲ್ಲ. ಇವರಿಬ್ಬರ ನಡುವೆ ಪುಟ್ಟಯ್ಯ ಸೇರಿಕೊಂಡ. ಇವೆಲ್ಲ ಮಾತುಕತೆಯಿಂದ ಇಬ್ಬರು ನಾಯಕರ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ ಕೂಡ ಆ ಇಂಜೆಕ್ಷನ್ ಇಲ್ಲ ಅನ್ನುವಂತಹದ್ದು ಜಬ್ಬಾರನಿಗೆ ತಿಳಿತು. ನಮ್ಮ ನಿರೂಪಕರಿಗೆ ಏನೋ ಒಂದು ಪಾಪ ಇವ್ರ ಮೇಲೆ ಕರುಣೆ ಹುಟ್ಟಿದಾಗ ಅರ್ಥ ಆಯಿತು. ಯಾರ ಮೇಲೆ? ಪುಟ್ಟಯ್ಯನ ಮೇಲೆ ಮತ್ತು ಜಬ್ಬಾರ್. ಇವರಿಗೆ ತಮ್ಮ ಹಳೆಯ ಒಂದು ಕಥೆ ನೆನಪಾಗ್ತದೆ. ಕಥೆ ಅಂದ್ರೆ ಏನೋ ಒಂದು ಘಟನೆ.
ಈ ನಾಯಿಗಳದ್ದು ಘಟನೆ. ನಾಯಿಗಳಲ್ಲಿ ಇವರಿಗೂ ಒಮ್ಮೆ ನೋವಾಗಿತ್ತಂತೆ, ತೊಂದರೆ ಆಗಿತ್ತಂತೆ. ಅದು ಅವರ ಒಂದು ಊರಿನಲ್ಲಿ ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿ ಒಂದರಂತೆ ಕಂತ್ರಿ ನಾಯಿಗಳು ಮಲಗಿ ದೊರಕಿ ಹೊಡೆಯುತ್ತಿರುವುದನ್ನು ನೋಡಬಹುದು ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಹೆಣ್ಣು ನಾಯಿ ಇದೆ, 15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಸಾರಿ ದಾರಿ ಬಸ್ಸುಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುತ್ತದೆ ಅನ್ನುವಂಥದ್ದು ಹಳೆಯದು. ಇದು ನಮ್ಮ ನಿರೂಪಕರ ಕಥೆ, ನಿರೂಪಕರ ಹಿಂದಿನ ಒಂದು ವಿಚಾರ. ರಾತ್ರಿ ಕಾಡಿನಲ್ಲಿ ನದಿಗಳು ಕೂಗ್ತಾವಲ್ಲ ಭಯಂಕರವಾಗಿ, ಆ ರೀತಿ ಭಯಂಕರ ಕೂಗುವ ಶಬ್ದ ಕೇಳಿಕೊಂಡು ಸ್ಮಶಾನಿದ್ದಾಗಿತ್ತು ಹರಿತೇವೆ. ಮಳೆಗಾಲದಂತೂ ಹೇಳೋದು ಬೇಡ. ಹಲಸಿನ ಮರದಿಂದ ಹಲಸಿನ ಹಣ್ಣುಗಳು ಹಣ್ಣಾಗಿ ಕೆಳಗೆ ಬೀಳ್ತಾ ಇದ್ದಂತೆ ಹಣ್ಣನ್ನ ಇವೆಲ್ಲ ಕಿತ್ತುಕೊಂಡು ತಿನ್ನುವಂತೆ ಅವು ನೋಡಿ ಅವುಗಳ ಮುಸುರಿಯೆಲ್ಲ ಮೇಳ ಅಂಡಿಸಿಕೊಂಡು ವಿಕಾರವಾಗಿ ಕಾಣಿಸ್ತಾ ಇದ್ದಂತೆ. ಅದರಲ್ಲಿ ಯಾವ ಮುಚ್ಚಿನಾಗಿಯೋ ಯಾವ ಮುಚ್ಚಿಲ್ಲವೋ ಗೊತ್ತಾಗ್ತಾನೆ ಇರಲಿಲ್ಲ. ಎಲ್ಲವಕ್ಕೂ ಮುಖದೆಲ್ಲ ಕಪ್ಪು ಮಾಡಿಕೊಂಡು ಅಸಹ್ಯವಾಗಿ ಕಾಣಿಸುತ್ತೆ. ಹೀಗೆ ಈ ಎಲ್ಲ ಮಾತುಗಳು, ಈ ಎಲ್ಲ ವಿಚಾರಗಳು ನಮ್ಮ ನಿರೂಪಕರಿಗೆ ನೆನಪಿಗೆ ಬಂತು. ಹಿಂದಿನ ಒಂದು ಘಟನೆ, ಪುಟ್ಟಯ್ಯನ ಒಳಗಿನ ಮಾತುಗಳಿಂದ ಸ್ವಲ್ಪ ಸಿಟ್ಟು ಬಂತಂತೆ. ಯಾರ ಮೇಲೆ ಸಿಟ್ಟು ಬಂತು? ಈ ವ್ಯವಸ್ಥೆಯನ್ನು ನೋಡುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಸಿಟ್ಟು ಬಂತು. ಯಾರ ವ್ಯವಸ್ಥೆ ನೋಡುವಂಥವರು? ಊರಿನ ಈ ರೀತಿಯಾದಂತಹ ಕಷ್ಟಗಳಿಗೆ ಪರಿಹಾರಕಾರಿಯಾಗಿರ್ತಾರೆ. ಮುಖ್ಯವಾಗಿ ಮುನ್ಸಿಪಾಲಿಟಿ, ಲೋಕಲ್ ಗೌರ್ಮೆಂಟ್ ಅವರೇ. ಹಾಗೆ ಮತ್ತೆ ಅವನು ಬೈದಂತಾರೆ, ಮುನ್ಸಿಪಾಲಿಟಿ ಸ್ವಲ್ಪ ಜವಾಬ್ದಾರಿ ಇದೆ ಸ್ವಾಮಿ, ಅವರಿಂದ ಮತ್ತೇನು ಆಗಲಿಕ್ಕೆ ಪರವಾಗಿಲ್ಲ, ಊರಿನ ಅವರಿಗೆ. ಹಾಗೆ ಕುಚ್ಚನಾಯಿ ಕಚ್ಚಿದ್ದಕ್ಕೆ ಸಿರಂ ತರಿಸಿಕೊಡ್ತಾರಂತೆ. ಖರ್ಚು ಮಾಡುವಂತಹ ಸಿರಂಗಳಿಗೆ ಖರ್ಚು ಮಾಡುವಂತಹ ಹಣದಲ್ಲಿ 100% ಈ ನಾಯಿ ನಿಯಂತ್ರಿಸೋದಕ್ಕೆ ಕೆಲಸ ಮಾಡುವುದಲ್ಲ. ನಾವಾದರೂ ಎಷ್ಟೊಂದು ಜನರಿಗೆ ಚಿಕಿತ್ಸೆ ಮಾಡುವುದು ಹೇಳಿ ಇವನು ಮುಂದುವರಿಸ್ತಾ ಇದ್ದಾನೆ ಪುಟ್ಟಯ್ಯ. ಹಾಗೆ ಎಂದು ಪುಟ್ಟಯ್ಯ ತನ್ನ ಪುಕಾರಗಳನ್ನು ಮುಂದುವರಿಸಿದ. ಅವನ ವಾಕ್ಸರಣಿಗೆ, ಅವನ ಮಾತುಗಳಿಂದ ನಮ್ಮ ನಿರೂಪಕರಿಗೆ ಇನ್ನಷ್ಟು ಸಿಟ್ಟು ಬರ್ತಾ ಇತ್ತಂತೆ. ಯಾಂತ್ರಿಕವಾಗಿ ಹೇಳ್ತಾ ಇದ್ದಂತೂ ಇಬ್ಬರಿಗೂ, ಪುಟ್ಟಯ್ಯ ಮತ್ತು ಜಬ್ಬಾರನಿಗೂ ಇನ್ನೂ ಒಂದು ಸಂತೋಷ ಆಗ್ತಾ ಇತ್ತಂತೆ. ಇಬ್ಬರದ್ದು ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಇನ್ನೊಂದು ಕಡೆ ಇದೆ, ಇಲ್ಲೇನೋ ಪ್ರಯತ್ನ ನಡೆದಿದೆ. ಇಬ್ಬರು ತನ್ನ ಕಷ್ಟಗಳನ್ನು ನಮ್ಮ ನಿರೂಪಕರು ಮುಂದೆ ಹೇಳಿಕೊಳ್ತಾ ಇದ್ದಾರೆ. ಯಾವ ರೀತಿ ಹೇಳಿಕೊಳ್ತಾ ಇದ್ರು? ಒಬ್ಬ ಸಮಾಜ ಸುಧಾರಕರ ಮುಂದೆ ಹೇಳಿಕೊಂಡ ಹಾಗೆ ಸಮಾಜ ಸುಧಾರಕರನ್ನೇ ಪರಿವರ್ತಿಸಲು ಪ್ರಯತ್ನಿಸ್ತಾ ಇದ್ರು. ಸರಿ, ಇಷ್ಟ ಆಯ್ತಲ್ಲ. ಇಷ್ಟಾಲಕ್ಕೆ ನಮ್ಮ ನಿರೂಪಕರು ಅಂತಾರೆ, ಕೈಯಲ್ಲಯ್ಯ ಇಲ್ಲಿ ಹೇಳೋದಕ್ಕಿಂತ ನಿಮ್ಮ ಡಾಕ್ಟರಿಗೆ ಹೇಳಿಬಿಟ್ಟು ಒಂದು ಪ್ರೆಸಿಡೆಂಟಲ್ಲಿ ಒಂದು ಕಂಪ್ಲೇಂಟ್ ಕೊಡಿಸಬಾರ್ದಾಗಿತ್ತ, ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅನ್ನೋದಕ್ಕೆ ಕೊಡ್ಬೋದಿತ್ತಲ್ಲ. ನೋಡಿ, ಇವಾಗ ಜಬ್ಬಾರಿಗೂ ಹುಚ್ಚನಾಯಿ ಕಳೆದಿದೆಯಂತೆ ಅಂತಂದು ನಮ್ಮ ನಿರೂಪಕರು ಇವನು ಅಂದಿದ್ದಾನೆ. ಜಬ್ಬಾರಿಗೂ ಹಾಗೆ ಜಬ್ಬಾರನಿಗೂ ಹುಚ್ಚನಾಯಿ ಕಳೆದಿದೆ ಅಂದುಕೊಳ್ಳೆ ಸ್ವಲ್ಪ ಜಬ್ಬಾರ್ ಯಾಕೋ ಇರಿಸುಗುರಿಸಿಗೆ ಬಂದ, ಇನ್ನು ಮುಂದೆ ನೋಡ್ಕೊಳ್ಳಿಕ್ಕೆ ಬಂದ. ಅವನ ಮುಖ ನೋಡಿದ್ರೆ ಈ ನಾಯಿ ಕಳೆದೇನು ನಾಟಕ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತು ಇವರಿಗೆ. ಆ ರೀತಿ ಮುಖ ಛಾಯೆ ಇತ್ತು. ಜಬ್ಬಾರ್ ಮುಖ ಕೊಂಚ ಇರಿಸುಗುರಿಸಿಗೆ ಸಿಕ್ಕಿದಂತೆ ಕಾಣಿತು. ನಾಯಿ ಕಚ್ಚಿದ್ದು ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು. ಜಬ್ಬಾರಿ ನಾಯಿ ಕಚ್ಚಿದೆ ಅಂತ ಅಂದ್ಕೊಳ್ಳೆ ಅವನಂತಾನೆ, ಹೋಗಿ ಬಿಡಿ, ಅದು ಬೀದಿಗೆ ತೋರಿಸುವ ಹಾಗಿಲ್ಲ, ನನ್ನ ಮಗಂದು ಅಂತಹ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಮುಚ್ಚಬೇಕಾಗ್ತದೆ ಸ್ವಾಮಿ ಅಂದ. ಗನ್ ತೊಲಗಿಸಿ ಅನ್ನೋದಕ್ಕೆ ಪುಟ್ಟಯ್ಯ ಕೇಳಿದಂಥ ವಿಚಾರದಲ್ಲಿ ಜಬ್ಬಾರ್ ಉತ್ತರ ಕೊಟ್ಟಂತೆ ಅವರಂತಾನೆ, ಅಲ್ಲವಾ ಚೇಚೆ, ನಾನು ಕೇಳಿದ್ದು ಎಲ್ಲಿ ಕಚ್ಚಿದೆ ಅಂತ, ನಿನಗೆಲ್ಲಿ ಕಚ್ಚಿದೆ ಅಂತಲ್ಲ, ಯಾವ ಪ್ರದೇಶದಲ್ಲಿ ಕಚ್ಚಿದೆಯಪ್ಪ, ಯಾವ ಬೀದಿಲಿ ಕಚ್ಚಿದೆ ಅದು ಕಣಿಯ, ಅದ್ಯಾಕೆ ನೀನು ಪ್ಯಾಂಟ್ ಬಿಚ್ಚಿದೆಯಾ ಅಂತ ಹೇಳಿ ಎಂದು ಪುಟ್ಟಯ್ಯ ಬೇಗ ಬೇಗ ತನ್ನ ಪ್ರಶ್ನೆಯನ್ನ ಮುಂದುವರಿಸ್ತಾ ಜಬ್ಬಾರ್ನ ಈ ಪ್ಯಾಂಟ್ ಬಿಚ್ಚುವ ಕಾರ್ಯವನ್ನು ನನಗೆ ನಿಲ್ಲಿಸ್ತಾನೆ. ಏನು ಮಾಡ್ತಿದ್ದೋ ಗೊತ್ತಿಲ್ಲ ಅವನು. ಇನ್ನು ಮೇಲೆ ಮುನ್ಸಿಪಾಲಿಟಿ ಅವರೇ ಹುಚ್ಚನಾಯಿಯ
ಇಂಜೆಕ್ಷನನ್ನು ತರಿಸಿ ಕಚ್ಚಿಸಿಕೊಂಡವರಿಗೆಲ್ಲರೂ ಕೂಡ ಗಟ್ಟಿಯಾಗಿ ಚುಚ್ಚಿಸ್ತಾರಂತೆ. ಹಾಗೆ ನೋಡಿ ಇವರದ್ದು ಕ್ರಾಂತಿ ಅಂತ ಹೇಳಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟರನ್ನು ಬೈತಾ ಬಂದ. ನನಗೆ ಕೋಪ ಹೆಚ್ಚಾಗ್ತಾ ಇತ್ತು ಅಂತಂದು ಇವರಿಬ್ಬರ ಮಾತುಗಳಿಂದ ಮುನ್ಸಿಪಲ್ ಪ್ರೆಸಿಡೆಂಟರ ಮೇಲೆ ವಿಪರೀತ ಕೋಪ ಜಾಸ್ತಿ ಆಗ್ತಾ ಇತ್ತು. ಯಾಂತ್ರಿಕವಾಗಿ ಪ್ರತಿಕ್ರಿಯಿಸ್ತಾರೆ ಇದೆ. ಒಂದು ರೀತಿಯಲ್ಲಿ ನೋಡೋ ಕಾಲಕ್ಕೆ ಇವರಿಬ್ಬರು ಏನೋ ಮಾತಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತಾ ಇತ್ತು ನಿಜ. ಆದರೆ ಇವರದ್ದೊಂದು ನಾಯಕತೆ ಇತ್ತಲ್ಲ ಹಿಂದಿನದ್ದು, ಅದರಿಂದ ಇವರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ನಿಯಂತ್ರಣ ತಪ್ಪಿ ಇವರ ಮಾತುಗಳನ್ನ ಪೂರ್ಣವಾಗಿ ನಂತ ಯಾರ ಮಾತುಗಳನ್ನ ಜಬ್ಬಾರ್ ಮತ್ತೆ ಪುಟ್ಟಯ್ಯನ ಮಾತುಗಳನ್ನ ಪೂರ್ಣವಾಗಿ ನಂತ ಮುನ್ಸಿಪಲ್ ಪ್ರೆಸಿಡೆಂಟ್ಗಳ ಮೇಲೆ ಕೋಪ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಈ ರೀತಿಯಲ್ಲಿ ಅಂದಾಗೆ ಮುಂದುವರಿಸ್ತಾರೆ. ಮತ್ತೆ ಅಲ್ರಿ ಮುನ್ಸಿಪಾಲಿಟಿಯವರು ಭಾಷಣ ತರಿಸಿ ಆ ತಂತ್ರಜ್ಞಾನಗಳನ್ನು ಸಾಗಿಸೋದು ಬಿಟ್ಟು ₹1,000 ಖರ್ಚು ಮಾಡಿಬಿಟ್ಟು ಇಂಜೆಕ್ಷನ್ ತರಿಸಿಬಿಟ್ಟು ಮೂಡಿಗೆಗೆ ಸಾರ್ವಜನಿಕರಿಗೆ ಪುಕ್ಕಸತೆ 14 ಇಂಜೆಕ್ಷನ್ ಚುಚ್ಚಿಸುತ್ತಾರೆ. ಅಂದರೆ ಏನರ್ಥ? ಇದು ಹೋಗಿದೆ. ಹೀಗೆ ಇಲ್ಲಿಗೂ ಕೃಷ್ಣೇಗೌಡರ ಆನೆಗೂ ಏನಾದರೂ ಸಂಬಂಧ ಇದೆಯಾ? ಎಲ್ಲಿಯಾದರೂ ಸಂಬಂಧ ಬರ್ತಾ ಇದೆಯಾ? ಸಂಬಂಧ ಇಲ್ವಲ್ಲ. ಸಂಬಂಧ ತರ್ತಾರೆ ನೋಡಿ. ಪಾಪಾದಿಯಲ್ಲೋ ಏನೋ ಒಂದು ಕಡೆ ಇದೆ. ಪ್ರತಿ ಅಧ್ಯಾಯದಲ್ಲೂ ಆನೆಯನ್ನು ಮನೆ ತಂದು ಬಿಟ್ಟು ಅದರ ಮೇಲೆ ಹಾಕುವಂತಾರೆ. ಇವರ ನಾಯಕ ಹಚ್ಚಿಕೊಂಡಿರಬೇಕು, ಇವನ ಸಮಸ್ಯೆಗೂ ಏನು ಸಂಬಂಧವೇ ಇಲ್ಲ. ಸಂಬಂಧ ಇಲ್ಲದೇ ಇರುವಂತಹದಕ್ಕೆ ಹೇಗೆಲ್ಲ ಘಟನೆಗಳು ನಡೀತಾ ಹೋಗುತ್ತೆ. ಹೇಗೆ ಆನೆ ತಗೊಂಡು ಬರ್ತಾರೆ ಅಂದರೆ ಜಾಗರೂಕವಾಗಿ ತಗೊಂಡು ಬರ್ತಾರೆ. ಹಾಗೆ ಪುಟ್ಟಯ್ಯ ಆಗ್ತಾ ಇದ್ದ ಈ ರೀತಿಯಲ್ಲಿ ಪ್ರಾಣಿಗಳಿಗೆ ಏನಾದರೂ ಆಯಿತು ಅಂದರೆ ಈಗ ಜಬ್ಬಾರನಿಗೆ ಹುಚ್ಚನಾಯಿ ಕಡಿಮೆ ಅಂತ ಪ್ರಾಣಿಗಳಿಗೆ ನಾಯಿ ಹುಚ್ಚನಾಯಿ ಕಚ್ಚಿದರೆ ಅದಕ್ಕೆ ಇಂಜೆಕ್ಷನ್ ಹಾಕಬೇಕು ಅನ್ನೋ ವಿಚಾರ ಅಂತ ನಾವೇ ಅಂತಾನೆ. ಕೃಷ್ಣೇಗೌಡರ ಆನೆಗೂ ಕಚ್ಚಿದೆಯಂತೆ, ವರ್ತಮಾನ ಬಂದಿದೆ ನನಗೆ ಅಂತ ನಿಧಾನಕ್ಕೆ ಧ್ವನಿ ತಗ್ಗಿಸಿ ಅಂತಾನಂತೆ. ವಾಪೋಹಗಳು ಮಾತಿಗಲ್ಲ. ನಮ್ಮವರು ಬೇಕಾ? ಭಾರತೀಯರು ಕಥೆ ಕಟ್ಟುವುದರಲ್ಲಿ ಬಹಳ ಸಣ್ಣ ಸುಳಿವು ಸಿಕ್ಕಿದ್ದಾರೆ. ಏನು ಕಥೆ ಕಟ್ತಾರೆ, ಒಂದಕ್ಕೊಂದು ಹೋಲಿಸಿ. ನಮ್ಮಲ್ಲಿ ಕೆಲವರು ಬಟ್ಟೆ ಹಿಡಿಯೋರು ಇರ್ತಾರೆ, ಕೈಯಿಂದಲೇ ಹಿಡಿತಾರೆ. ಜಾಗರೂಕವಾಗಿ ಸೂಕ್ಷ್ಮವಾಗಿ ಸುಂದರವಾಗಿ ಹಿಡಿತಾರೆ. ಹಾಗೆ ಕಥೆಗಳನ್ನ ಹಿಡಿತಾರೆ ನೋಡಿ. ಆ ಕಥೆಯನ್ನು ಕೇಳಿದ ಯಾವುದೋ ಪೂರ ವ್ಯಕ್ತಿ ಕೂಡ ನಂಬಿಬಿಡ್ಬೇಕು. ಆ ರೀತಿಯಲ್ಲಿ ಕಥೆಯನ್ನು ಹಣಿಯುವಂಥದ್ದು ಇಲ್ಲಿ ಹಾಗೆ ನಡೀತಾ ಇದೆ. ಒಂದೊಂದು ಸಾರಿ ನೋಡ್ತಾ ಇದ್ದಾರೆ ನಮ್ಮ ಭಾರತೀಯರಿಗೆ, ಅದರಲ್ಲಿ ಸುಮಾರು ಒಂದು 70 ಭಾಗದ ಭಾರತೀಯರಿಗೆ ಈ ಕಥೆ ಹೇಳುವ ಸಾಮರ್ಥ್ಯ ಬಹಳ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನಪೀಠ ಪ್ರಶಸ್ತಿ ಹೋಗ್ಬೋದು. ಭಾರತೀಯ ಸಾಮರ್ಥ್ಯ ಬಂದು ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಏನು ಕೊಟ್ಟರು ಕಡಿಮೆ. ಅವೆಲ್ಲ ಇದು ಮುಂದೆ ಕಡಿಮೆ ಅಂದಿರೋದು. ಇಲ್ಲಿ ನೋಡಿ, ಕೃಷ್ಣೇಗೌಡರ ಆನೆ ಕಚ್ಚಿದಂತೆ ಅಂತ ಸುಮ್ಮನೆ ಎತ್ತು ಬಿಡೋದು. ಇದು ನೋಡಿದಾಗ ಅವರಿಗೆ ಆನೆ ಕಚ್ಚುವಂತಹದ್ದು. ಒಂದು ವೇಳೆ ಕೃಷ್ಣೇಗೌಡರ ಆನೆ ಕಚ್ಚಿದೆ ಅಂತ ಹೇಳಿ ಅದನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೇವೆ? ಪ್ರಾಣಿಗಳಿಗೆ ಔಷಧಿ ಕೊಡ್ಬೇಕಂದ್ರೆ ಏನ್ ಮಾಡಬೇಕು? ಆ ಪ್ರಾಣಿಗಳನ್ನ ಮೊದಲು ತಕಡಿಯಲ್ಲಿ ಇಟ್ಟು ತುಂಬಬೇಕು. ಕೃಷ್ಣೇಗೌಡರ ಆನೆ ನಾಯಿ ಕಚ್ಚಿಸ್ಕೊಂಡು ಇಲ್ಲಿ ಬಂದ್ರೆ ಅದನ್ನ ತಕಡೆ ಇಟ್ಟು ತುಂಬಲಿಕ್ಕಾಗತ್ತೇನ್ರಿ ಅಂತ ಆಗೋಣ ತಕಡೆಯಲ್ಲಿ ನಮ್ಮಲ್ಲಿ ಅಂತ ಈ ತರ ಹುಡುಗಾಟ. ಆನೆಗೆ ನಾವು ಹುಚ್ಚಿಡಿದಂಥ ಕಥೆಯನ್ನು ಕೇಳಿದಾಗ ಇನ್ನೂ ಗಾಬರಿ ಆಯ್ತು. ಸುಮ್ಮನೆ ಗಾಬರಿ ಬಿಡಿಸುವಂತ ಕೆಲವರು ಹಾಗೆ ಮಾತಾಡ್ಬಿಡ್ತಾರೆ. ಹೇಗೆ ನೋಡ್ತಿರ್ತಾರೆ ಮಾತಾಡ್ಬಿಡ್ತಾರೆ. ಮಾತಾಡೋದಕ್ಕೆ ಹಿಂದೆ ಆಲೋಚಿಸುವುದಿಲ್ಲ. ಹೀಗೆ ಇರ್ತಾರೆ. ನಿರುಪಕರಂತಾರೆ ಹೋಗಿ ಆನೆ ಹತ್ರ ನಾಯಿಗಳೇನಾದ್ರೂ ಹೋಗ್ತಾರೆ ಅಂದ್ರೆ ಭಯಪಡ್ತಾರೆ. ಆನೆಗಳ ಹತ್ರ ನಾಯಿಗಳು ಹೋಗ್ತಾವ. ಹೋದ್ರೂ ಕೂಡ ಆನೆಗಳ ಕಾಲು ಕಚ್ಚಬೇಕಂದ್ರೆ ಅವುಗಳು ಅಲ್ಲೇ ಮುಗಿತಾವಂತೆ. ಕಚ್ಚಲಿಕ್ಕಾಗತ್ತೆ ಅಂದ್ರೆ ನಾಯಿ ಆನೆಗಳಿಗೆ ಕಚ್ಚಲಿಕ್ಕಾಗತ್ತಾ ಹೇಳಿ? ನಾಯಿ ಅಲ್ಲಿ ನಾಡಿನಾದ್ರು ಹೇಗೆ ಸುಮ್ಮನೆ ಊಹಾಪೋಹಗಳೆಲ್ಲ ಹಬ್ಬಿಸಬಾರ್ದು, ಜನರಿಗೆ ಭಯ ಬಿಡಿಸ್ಬೇಕ್ರಿ ಅಂದದಕ್ಕೆ ಅಂತಾನೆ ಪುಟ್ಟಯ್ಯ ಬರ್ತಾರೆ. ಇಲ್ಲ ಸ್ವಾಮಿ,
ನಾಯಿಯ ಹಲ್ಲು ಆನೆಯ ಕಾಲಿಗೆ ನಾಟುವುದಿಲ್ಲ, ನಿಜ. ಆದರೆ ಒಂದಂತೂ ನಿಜ, ಆನೆಯ ಕಾಲಿಗಳಿಗೆ ಇಲ್ಲಿ ನೋಡಿ, ಮೊದಲಿಗೇನೆಂದ್ರು ಆನೆ ಕಂಡ್ರೆ ಭಯ ಪಡ್ತಾವೆ, ದೂರ ಓಡು ಹೋಗ್ತಾವೆ, ಆನೆಗಳಿಂದ ನಾಯಿಗಳಿಂದ ಹೋಗ್ತಾವೆ ಅಂದರೆ ಪುಟ್ಟಯ್ಯ ಅದಕ್ಕೊಂದು ಉತ್ತರ ಕೊಡ್ತಾನೆ. ಎರಡನೇ ರೀತಿ ಮತ್ತೆ ಉತ್ತರ ಕೊಡ್ತಾನೆ, ಹಂಗೇನಿಲ್ಲ ಸ್ವಾಮಿ, ಭಯ ಪಡೋದು ಏನಿಲ್ಲ. ಇಲ್ಲಿ ಕರ್ಕೊಂಡ್ಬಿಡ್ತಾರಲ್ಲ ಸಾಕು ನಾಯಿಗಳನ್ನ, ಸಾಕನೆ ಕರ್ಕೊಂಡ್ಬಿಡ್ತಾರೆ, ಅವೇನು ಮಾಡ್ತಾರೆ, ಸುಮ್ಮನೆ ಕೊಡುವುದಿಲ್ಲ. ಮೇಜು ಕುರ್ಚಿಗಳು ಅವುಗಳ ಕಾಲನ್ನು ಕಟ್ಸ್ತಾ ಇರ್ತವೆ. ಹಾಗೆ ಇದೇ ರೀತಿಯೇ ಯಾವ ಕಚ್ಚುವ ಪ್ರಯತ್ನ ಮಾಡಿರಬೇಕು, ಕಚ್ಚೋದಿಲ್ಲ ನಿಜ. ಆದರೆ ಹುಚ್ಚು ನಾಯಿ ಆನೆಯ ಕಾಲಿಗೆ ಅದರ ಹಲ್ಲು ನಾಟುವುದಿಲ್ಲ ನಿಜ. ಆನೆಯ ಕಾಲಿಗೆ ಏನಾದರೂ ಗಾಯವಾಗಿದ್ದರೆ ಆ ಗಾಯಕ್ಕೆ ಇದರ ಜೊತೆ ಏನಾದರೂ ರಸ ಬಿದ್ದರೆ ಅದರ ದೇಹದ ಒಳಗೆ ಸೇರ್ಕೊಂಡ್ಬಿಡ್ತದೆ. ನಿಧಾನವಾಗಿ 1 ವರ್ಷ ಒಳಗಾಗಿ ಅದಕ್ಕೆ ಹುಂಚಿಕೊಂಡು ಬಿಡ್ತದೆ. ಏನೋ ಕಲೆ ಕೊಟ್ಕೊಂಡ ಪಾಪ ಮಹಾ ಕಥೆಗಾರ, ಅದಕ್ಕೆ ಕಚ್ಚಿದೆಯೋ ಇನ್ನೂ ಗೊತ್ತಿಲ್ಲ. ಹಾಗೆ ಈ ರೀತಿಯಲ್ಲಿ ಭಯವನ್ನು ಹಬ್ಬಿಸಿದ. ಹಾಗೆ ನನಗೆ ಮುನ್ಸಿಪಾಲಿಟಿಯವರ ಮೇಲೆ ಸಿಟ್ಟು ಮಾಡಿಕೊಳ್ತಾ, ರೋಷ ಹೆಚ್ಚಿಸ್ಕೊಳ್ತಾ ಅಂತಾದರೂ ಮತ್ತೆ ಇವರಂತಾರೆ, ಇವರಿಬ್ಬರು ಸೇರಿಕೊಂಡು ನಿಮ್ಮಂಥವರು ಅವರಿಗೊಂದು ಮಾತು ಹೇಳಬೇಕು, ಪ್ರೆಸಿಡೆಂಟರಿಗೆ ನೀವು ಮಾತು ಹೇಳೋದು ಭಯಪಡ್ತಾರೆ. ಯಾಕಂದ್ರೆ ನೀವು ಏನು ಈ ಪೇಪರಲ್ಲಿ ಬರೀತಿರಲ್ಲ, ನೀವು ಸಾಹಿತಿಗಳಲ್ಲೇ ಏನಾದರೂ ಪೇಪರಲ್ಲಿ ಬರೆದ್ಬಿಡ್ತಾರೆ ಅಂತ ಭಯಕ್ಕಾದರೂ ಏನಾದರೂ ಕೆಲಸ ಮಾಡ್ತಾರೆ, ಬಂದೋಬಸ್ತು ಮಾಡ್ತಾರೆ ಹೇಳಿ ಜಬ್ಬಾರಲ್ಲ. ಇವರ ಜೊತೆಗೆ ಪುಟ್ಟಯ್ಯನ ಜೊತೆಗೆ ಜಬ್ಬಾರ ಮಾತಾಡ್ತಾ ಹೋದ. ಊರಲ್ಲಿ ಕೇಳೋರು ಯಾರೂ ಇಲ್ಲ. ನಡೆಯೋದು ಮಾತು ಬೆಳೆಯೋಣ ಪ್ರೆಸಿಡೆಂಟರಿಗೆ ಅಂತ ಹೇಳಿ ನಮ್ಮ ನಿರೂಪಕರು ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಇಲ್ಲಿ ನೋಡಿ, ಪುಟ್ಟಯ್ಯ ಇನ್ನೊಂದು ಮಾತು ಹೇಳ್ತಾರೆ. ಅಲ್ಲಿಯ ಮುನ್ಸಿಪಲ್ ಪ್ರೆಸಿಡೆಂಟರು, ಆತನ ಹೆಸರು ಮುನ್ಸಿಪಲ್ ಪ್ರೆಸಿಡೆಂಟ್ ಮುಂದೆ ಬರ್ತದೆ, ಅವರ ಹೆಸರು ಖಾನ್ ಸಾಹೇಬ್ ಅಂತೇಳಿ. ಈತ ಮುನ್ಸಿಪಲ್ ಪ್ರೆಸಿಡೆಂಟ್. ಮುನ್ಸಿಪಲ್ ಪ್ರೆಸಿಡೆಂಟ್ಗಾದಂತಹ ಖಾನ್ ಸಾಹೇಬ್ ಹೆಸರನ್ನು ಚೆನ್ನಾಗಿ ನೆನಪಿಟ್ಟುಕೊಂಡ್ರೆ, ಖಾನ್ ಸಾಹೇಬ್ ಮುನ್ಸಿಪಲ್ ಪ್ರೆಸಿಡೆಂಟ್ಗಾದಂತಹ ಖಾನ್ ಸಾಹೇಬ್ ಬಗ್ಗೆ ಪುಟ್ಟಯ್ಯ ಸ್ವಲ್ಪ ನಾಲಿಗೆ ಬಿಗಿ ಹಿಡಿಯದ ಹಾಗೆ ಮಾತಾಡ. ನಾಲಿಗೆ ನಿಯಂತ್ರಣವಿಲ್ಲ ಮಾತಾಡ ಅಂತಾನೆ ಖಾನ್ ಸಾಹೇಬರನ್ನ ಪ್ರೆಸಿಡೆಂಟ್ ಮಾಡಿದ್ರು. ಅವ್ರು ಹೇಗೆ ಪ್ರೆಸಿಡೆಂಟ್ ಆದ್ರೆ ಗೊತ್ತಾ, ನಮ್ಮೂರಲ್ಲಿ ಗೌಡ ಲಿಂಗಾಯತರು ಜಗಳ ಆಡ್ಕೊಂಡ್ರು. ಆ ಪ್ರೆಸಿಡೆಂಟ್ಶಿಪ್ಗೆ ಗೌಡ ಲಿಂಗಾಯತರು ಇಬ್ಬರಿದ್ರು, ಯಾರಾದ್ರೂ ಆಡಬೇಕು ಅಂತೇಳಿ ಅವರಿಬ್ಬರು ಜಗಳ ಬಿಟ್ಟು ಇವ್ರಿಗೆ ಬಂದ್ಬಿಟ್ಟು ಪ್ರೆಸಿಡೆಂಟ್ಶಿಪ್ ಅಂತಂದ. ಇವರು 24 ಗಂಟೆ ನಮಾಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಸೀದಿಯಲ್ಲಿ ಕೂತಿರ್ತಾರೆ. ಇವ್ರು ಕತೆ ಕಟ್ತಾ ಹೋದ. ಅಂದರೆ ಪ್ರಾಮಾಣಿಕವಾಗಿ ಖಾನ್ ಸಾಹೇಬರು ಯೋಗ್ಯ ವ್ಯಕ್ತಿ, ಜನರ ಮೇಲೆ ಅಪೂರ್ವವಾದಂತಹ ಕಾಳಜಿ ಇದ್ದಂತಹ ವ್ಯಕ್ತಿ, ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸುವ ವ್ಯಕ್ತಿ. ಅಂದರೆ ಇಲ್ಲಿ ಕೆಲವು ಜನ ಇರ್ತಾರಲ್ಲ, ಊಹಾಪೋಹಗಳಿಂದ ಏನೆಲ್ಲ ಕಥೆಗಳನ್ನು ಕಟ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡುವಂತಹ ಹೇಳಿ. ಈಗ ಈತ ಹಿಂದೂ, ಈತ ಜಬ್ಬಾರ್ ಮುಸ್ಲಿಂ. ಮಾತಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಮಾತಾಡುವ ಕಾಲಕ್ಕೆ ಪುಟ್ಟಯ್ಯ ಖಾನ್ ಸಾಹೇಬರ ಬಗ್ಗೆ ಸುಮ್ಮನೆ ಏನೆಲ್ಲ ಹೇಳಲಿಕ್ಕೆ ಹೊರಟ. ಇವರು ಏನೂ ಕೆಲಸ ಮಾಡೋದಿಲ್ಲ, ಯಾವಾಗ ನಮಾಜ್ ಮಾಡ್ತೇನೆ ಅಂತ ಹೇಳಿ ಮಸೀದಿಯಲ್ಲಿ ಕೂತ್ಕೊಂಡಿರ್ತಾರೆ. ಕೇಳಿದ್ರೆ ಕುರಾನ್ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಮುನ್ಸಿಪಾಲಿಟಿಯವರೆಲ್ಲ ಮಸೀದಿ ಸುತ್ತ ಅಲ್ಲಿದ್ದೇ ಕಸ ಬಳ್ಕೊಂಡು ಅಲ್ಲಿ ಮಾತು ಸ್ವಚ್ಛವಾಗಿಟ್ಟಿದ್ದಾರೆ. ನೋಡಿ, ಬಾಯಿ ಭದ್ರ ಇಲ್ಲ, ಬಾಯಿಗೆ ಬಿಗಿ ಇಲ್ಲ. ಮಾತಾಡೋದಕ್ಕೆ ತಕ್ಷಣಕ್ಕೆ ಪುಟ್ಟಯ್ಯನ ಮಾತು ಜಬ್ಬಾರಿ ನೋವಾಗಬಹುದು ಅಂತ ಅಂದ್ಕೊಂಡು ಏನಂತಾನೆ ಹಾಗಂತ ಅಂತ ಇದ್ರು. ಆನಂದದಲ್ಲ ಅಂತ ಹೇಳಿ ಪಕ್ಕನೆ
ಮಾತನ್ನು ಬದಲಾಯಿಸಿಕೊಳ್ತಾನೆ. ಹೀಗೆ ಈ ರೀತಿಯಲ್ಲಿ ಇದ್ದಾಗೆ ಇಬ್ಬರು ಸೇರಿಕೊಂಡಂತಾರೆ ಅನ್ನುವಂತಹದ್ದು ಮುಖ್ಯವಾಗಿ ಜಬ್ಬಾರ್ ಅಂತಾನೆ, ನಾವು ಬರ್ತೇವೆ, ನೀವು ಮುಂದೆ ನಡೆಯಿರಿ ಸರ್, ಈ ಥರ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋಣಂತೆ. ನಮಗೆ ಭಯವ ಹುಚ್ಚು ನಾಯಕರಿಗೆ ರಚಿಸಿಕೊಂಡು ಪ್ರಾಣ ಕಳ್ಕೊಳ್ಳುವಂತಹದ್ದು ನಾವಲ್ಲದೆ 18 ದಿನ ಅವರಿಗೆ ಗೊತ್ತಾಗ್ತದೆ ಹೇಳಿ ನಿರ್ಧಾರ ಮನೆಯಲ್ಲಿ ಜಬ್ಬಾರಿ ಹೇಳ. ನಾವಿಬ್ಬರು ನಿಮ್ಮ ಜೊತೆಗೆ ಬರ್ತೇವೆ, ಎಲ್ಲರೂ ಸೇರಿಕೊಂಡು ಮುನ್ಸಿಪಲ್ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ, ಅವ್ರಿಗೆ ಎಚ್ಚರಿಸಿ ಬರೋಣ ಅನ್ನುವಂತೆ ಮಾತಾಡಿದ್ರು. ಅಷ್ಟೇ ಹೋದ ಸರಿ ಬನ್ರಿ, ಇಬ್ಬರು ಬನ್ರಿ ಅಂತ ಹೇಳಿ ನಾನು ಮುಂದಕ್ಕೆ ಸಾಕ್ತಾ ಇರ್ತೇನೆ, ನೀವು ಬರ್ರಿ ಅಂತ ಹೇಳಿ ಇವರು ತಮ್ಮ ಸ್ಕೂಟರ್ನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಿಂದಕ್ಕೆ ಇವರಿಬ್ಬರು ಬರಬೇಕಲ್ಲ, ಸ್ವಲ್ಪ ಇವರು ದೂರ ಹೋಗೋದು. ದೂರ ಹೋದ ಸಂದರ್ಭದಲ್ಲಿ ಸ್ವಲ್ಪ ತಿರುಗಿ ನೋಡ್ತಾರೆ ನಮ್ಮ ನಿರೂಪಕರು. ತಿರುಗಿ ನೋಡಿದ್ರೆ ಪುಟ್ಟಯ್ಯ ಜಬ್ಬಾರ್ ವಾಪಸ್ ಹೋಗ್ಬಿಡ್ತಾ ಇದ್ದಾರೆ. ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೇಳುತ್ತಿರುವುದು ಕಂಡಿತು. ಇವ್ರ ಜೊತೆಗೆ ಬರ್ತಾ ಇರಲಿಲ್ಲ. ಸ್ವಲ್ಪ ಬಂದಾಗಿ ಮಾಡಿ ವಾಪಸ್ ಹೋಗ್ತಾರೆ. ಏನರ್ಥ ಆಗ್ತಾ ಇದೆ ಇದರಿಂದ? ಪುಟ್ಟಯ್ಯ ಮತ್ತೆ ಜಬ್ಬಾರ್ ಖಾನ್ ಸಾಹೇಬರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ. ಇದ್ರು ಇವರ ಒಂದು ವಿಚಾರ ನೋಡ್ಕೊಂಡು ನಮ್ಮ ನಿರೂಪಕರಿಗೆ ಒಂದು ಯಾಕೋ ಬೇಸರ ಅನಿಸುತ್ತೆ. ಇವರಿಗೆ ಯಾರಿಗೂ ಇಲ್ಲದೆ ಇರುವಂತಹ ಆಸ್ತಿ ನನಗ್ಯಾಕೆ ಅಂತ ಚಿಂತಿಸಿದರು. ಆಸ್ತಿ ಅಂದರೆ ಕಾಳಜಿ, ಇವರಿಬ್ಬರಿಗೆ ಕಾಳಜಿ ಇರಬೇಕಿಲ್ಲ. ಇವರು ಕಷ್ಟಪಡುವಂಥವರು ಹಾಗೆ ಹೀಗೆ ಏನೆಲ್ಲ ಇದೆ, ನನಗ್ಯಾಕೆ ಬಂತು ಹೇಳಿ ಅಂದುಕೊಂಡು ಸ್ವಲ್ಪ ಏನೋ ಹೊಂದ್ಕೊಳ್ತಾರೆ. ಅದು ಕೂಡ ಮಾನಸಿಕವಾಗಿ ಸಿದ್ಧವಾಗಿದ್ದು, ಮಾನಸಿಕವಾಗಿ ತಯಾರಾಗಿದ್ದು ಮುನ್ಸಿಪಾಲ್ ಪ್ರೆಸಿಡೆಂಟರ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡೋಣ, ಅವರೇನಂತ ಅವರೇ ಕೆಲವು ವಿಚಾರಗಳನ್ನು ಹೇಳಿ ಬರೋಣ, ಏನಾಗುತ್ತೆ ನೋಡೋಣ ಅಂತ ಅಂದುಕೊಂಡು ಅವರು ಮುನ್ಸಿಪಾಲ್ ಪ್ರೆಸಿಡೆಂಟರ ಆಫೀಸಿಗೆ ಹೋಗ್ತಾರೆ. ಹೋಗುವಷ್ಟರಲ್ಲಿ ನಿಮಗೆ 5ನೆಯ ಅಧ್ಯಾಯ ಮುಕ್ತಾಯವಾಗ್ತದೆ. ಇನ್ನು 6ನೆಯ ಅಧ್ಯಾಯದಲ್ಲಿ ಮುನ್ಸಿಪಾಲ್ ಪ್ರೆಸಿಡೆಂಟರೊಂದಿಗೆ ಮುನ್ಸಿಪಾಲ್ ಪ್ರೆಸಿಡೆಂಟರಾದಂತಹ ಖಾನ್ ಸಾಹೇಬರು ಅವರೊಂದಿಗೆ ನಮ್ಮ ನಿರೂಪಕರು ಮಾತಾಡುವಂತಹದ್ದಿದೆ. ಒಂದು ನಿಮಿಷ. ಹೀಗೆ ಮುನ್ಸಿಪಲ್ ಪ್ರೆಸಿಡೆಂಟರಾದಂತಹ ಖಾನ್ ಸಾಹೇಬರು ಯಾವುದೋ ಒಂದು ಸ್ಥಿತಿಯಲ್ಲಿ ಇದ್ದಂತಹದ್ದಿತ್ತು. ಅವರಲ್ಲಿ ಮಾತಾಡಲಿಕ್ಕೋಸ್ಕರವಾಗಿ ಇವರು ಹೊರಡ್ತಾರೆ ಅನ್ನುವಷ್ಟರಲ್ಲಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ಮತ್ತೆ ನಾಳೆಯ ತರಗತಿಯಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟರೊಂದಿಗೆ ನಮ್ಮ ನಿರೂಪಕರು ಏನು ಮಾತಾಡಿದರು, ನಮ್ಮ ನಿರೂಪಕರಿಗೆ ಅವರು ಏನು ಉತ್ತರ ಕೊಟ್ಟರು, ಅವರ ಕಾರ್ಯದಕ್ಷತೆ ಏನಿತ್ತು, ಇದರಿಂದ ನಮ್ಮ ನಿರೂಪಕರು ಸಂತುಷ್ಟರಾದರೋ ಇಲ್ಲವೋ ಅನ್ನುವಂಥದ್ದೆಲ್ಲವನ್ನು 6ನೆಯ ಅಧ್ಯಾಯದಲ್ಲಿ ಕೊಡ್ತಾರೆ. ನಾನು ಇವತ್ತು 6ನೆಯ ಅಧ್ಯಾಯವನ್ನು ಮಾಡೋಣ ಅಂತ ಅಂದುಕೊಂಡಿದ್ದೆ, ಸಮಯಾವಕಾಶ ಸಿಗಲಿಲ್ಲ. ನಾಳೆಯ ಅವಧಿಯಲ್ಲಿ ಅದನ್ನು ಮುಂದುವರಿಸ್ತಾ ಹೋಗ್ಬೋದು. ಇದಿಷ್ಟು ಕೃಷ್ಣೇಗೌಡರ ಆನೆ 5 ಅಧ್ಯಾಯಗಳ ಭಾಗವಾಯಿತು. ಸರಿ, ಮತ್ತೆ ನಾಳೆ ಮೊದಲಿಗೆ ಜೋಕುಗಳನ್ನು ನೋಡ್ಕೊಳ್ತಾ ಹೋಗೋಣ. ಮರಿಬೇಡಿ, ಅವುಗಳನ್ನು ಕಳಿಸಿಕೊಡಿ. ವಂದನೆಗಳು.